ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದ್ರಬೋಧ ಗಣಹರಸ ಅವಲಾಬ್ಧಿಕರಾಸ ಮಮ ಶುದ್ಧಿಂ ವೃದ್ಧಿಂ ಕುರು ಸ್ವಾಹ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಕರೆಗಳನ್ನು ತಗೊಳ್ಳೋಣ. ಹೇಳಿ. ನಮ್ ಬ್ರದರ್ಗೆ ನಮ್ ತಾತನ ಆಸ್ತಿ ಬರುತ್ತಾ ಅಂತ ಕೇಳ್ಬೇಕಿತ್ತು. ನಂಬರ್ ಹೇಳಿ. 1ರಿಂದ 241 ನಂಬರ್ ಹೇಳಿ. 222. ನಿಮಗ್ ಬೇಡವಾ? ಅವನಿಗೆ ಬಂದ್ರೆ ನಮಗ್ ಅಂದ್ರೆ ಹಂಗ್ ನಿಮ್ದು ಕೇಳಿ ಫಸ್ಟ್. ಸ್ವಾರ್ಥರು ನಮಗ್ ಕೇಳಿದ್ರೆ ಏನ್ ಅನ್ಕೊಳ್ತಾರೋ ಅಂತ. ನಾವೆಲ್ಲ ಮದ್ವೆ ಆಗಿ ಬಂದ್ಬಿಟ್ಟಿದೀವಿ ಗುರುಜಿ. ಅದಕ್ಕೆ 8ನೇ ಮನೆ ಪಿತ್ರಾರ್ಜಿತ ರಾಹುವಿನ ಕಾಂಬಿನೇಷನ್ 12 ಬಂದಿದೆ. ಅಲ್ಲಿ ಪೇಪರ್ ಸರಿ ಇಲ್ಲ. ಅದೇ ಗುರುಜಿ, ನಮ್ ಚಿಕ್ಕಪ್ಪ ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ ಅಂತ ಎಲ್ಲಾರ್ಗು ಡೌಟ್. ಪೇಪರ್ ಸರಿ ಇಲ್ಲ. 12 ಬಂದಿದೆ. ಅಲ್ಲಿ ವ್ಯಯ, ಅಲ್ಲಿ ಡಾಕ್ಯುಮೆಂಟೇಶನ್ ಅಂತ ನಾವು ಕರೆದಾಗ 10, 12 ಬಂದಿದೆ. ಸ್ವಲ್ಪ ಕಷ್ಟ ಸಿಗೋದು. ಒಂದು 3 ವರ್ಷ ಆಗ್ಬೇಕು. 3 ವರ್ಷ ಆದ್ಮೇಲೆ ಅದನ್ನು ಪೇಪರ್ಸ್ ತೆಗೆಸಿ ಸರಿ ಮಾಡ್ಬೋದಮ್ಮ. ಓಕೆ, ಸ್ವಲ್ಪ ಕಷ್ಟ ಇದೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಹಲೋ, ಹೇಳಿ. ಕೇಳಿಸ್ತಾ ಇದೆ. ನಮಸ್ತೆ ಗುರುಜಿ. ಕೇಳಿಸ್ತಾ ಇದೆ, ಹೇಳಿ. ಆರೋಗ್ಯದ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಿ. ಪ್ರಶ್ನಾಶಾಸ್ತ್ರ ನಂಬರ್ 11 ಗುರುಜಿ. ಯಾರ ಆರೋಗ್ಯ? ನಮ್ಮ ಆರೋಗ್ಯ ಗುರುಜಿ. ಚಂದ್ರಕೇತು. ಕೇಳಿ. ಏನ್ ಕೇಳ್ಬೇಕಾಯ್ತು? ಗುರುಜಿ ಏನ್ ಕೇಳ್ಬೇಕಾಯ್ತು ಹೇಳಿ. ಆರೋಗ್ಯದ ಬಗ್ಗೆ ಗುರುಜಿ. ನೀವು ಮಾತಾಡಿಲ್ಲ ಅಂದ್ರೆ ನೆಕ್ಸ್ಟ್ ಕರೆಗೆ ಹೋಗ್ತೀವಿ. ಆರೋಗ್ಯದ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಏನಾಗಿದೆ? ಪ್ರಶ್ನಾಶಾಸ್ತ್ರ ನಂಬರ್ 11. ಏನಾಗಿದೆ? ಗಂಟ್ಲ ನೋವು ಗುರುಜಿ. ಗಂಟ್ಲು ನೋವು? ಹ್ಞೂ ಸರ್. 9, 22, 12, 4 ಚಂದ್ರ. ಕೇತು 7, 8. ಡಾಕ್ಟರ್ ಏನ್ ಹೇಳ್ತಾ ಇದಾರೆ? ಡಾಕ್ಟರ್ ಆಪರೇಷನ್ ಆಗ್ಬೇಕಂತ ಹೇಳ್ತಾ ಇದಾರೆ ಗುರುಜಿ. ಅದಕ್ಕೆ ಆಗತ್ತೆ ಇಲ್ವಾ ಅಂತ. ಟಾನ್ಸಲ್ಸ್ ಆಪರೇಷನ್ ಆಗ್ಬೇಕಂತೆ. ಟಾನ್ಸಲ್? ಹೌದು ಸರ್. ಅಕ್ಕಿ ದಾನ ಮಾಡಿ. ಅರ್ಥ ಆಯ್ತಾ? ಆಪರೇಷನ್ಗೆ ಬುಕ್ತಿ ನೋಡೋಣ. ಮಾಡಬೇಕಾ? 2010 ಅಕ್ಟೋಬರ್. ಬುಧ, ಕೇತು, ಬುಧ. ಆಪರೇಷನ್ ಆಗುತ್ತಮ್ಮ, ಮಾಡಿಸ್ಬೇಕು. ಅಕ್ಕಿ ದಾನ ಮಾಡಿ ಮಾಡಿಸಿ, ಕ್ಲಿಯರ್ ಆಗುತ್ತೆ. ಒಂದು 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಕ್ಲಿಯರ್ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ. ಹೇಳಿ. ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಿ. ಕೇಳಿ. 15th April 1966. ಆಮೇಲೆ 7:45 ಸಾಯಂಕಾಲ ಮೈಸೂರಲ್ಲಿ ಹುಟ್ಟಿದ್ ಗುರುಜಿ. ಪ್ರಶ್ನೆ? ಅವ್ರದ್ದು ಜಾಬ್ ಪ್ರಾಬ್ಲಮ್ ಅಲ್ಲಿ ಇದೆ. ಸೊ ಬಿಡ್ಬೇಕಾ ಏನು, ಬೇರೆ ಕಡೆ ಸೇರ್ಕೊಳ್ಳೋದ? ಬೇರೆ ಕಡೆ ಆಫರ್ ಸಿಗ್ತಾ ಇದೆ ಗುರುಜಿ, ಆದ್ರೆ ಇವ್ರಿಗೆ ಹೋಗಕ್ ಆಗ್ತಾ ಇಲ್ಲ. ಇವ್ರ ಜಾಬ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಇವ್ರ ಮೇಲೆಲ್ಲ ಕೇಸ್ ಎಲ್ಲ ಆಗಿದೆ. ಅದೆಲ್ಲ ಯಾವಾಗ ಬಿಡುಗಡೆ ಆಗುತ್ತೆ, ಯಾವಾಗ ಬೇರೆ ಜಾಬ್ ಸೇರ್ಕೋತಾರೋ ಅಥವಾ ಇದ್ರೊಳಗೆ ಕಂಟಿನ್ಯೂ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನೀವು ಇಂಥದೆಲ್ಲ ಪ್ರಶ್ನಾಶಾಸ್ತ್ರ ಓಕೆ, ಜಾತಕ ಸರಿ ಇಲ್ಲ. ಅಲ್ಲಿ 1 to 240 ನಂಬರ್ ಹೇಳಿ. ನೀವು ನಮ್ಮ ಫಾರ್ಮ್ಯಾಟ್ ನೋಡ್ಬೇಕು. ನಮ್ಮ ಡೈಲಿ ಕರೆಕ್ಟ್ ಆಗಿ ನೋಡಿ. ನಮ್ಮ ಪ್ರೋಗ್ರಾಮ್ ಅರ್ಥ ಆಗುತ್ತೆ ಏನ್ ಕೇಳಬೇಕು, ಯಾವ್ದ್ರಲ್ಲಿ ಕೇಳಬೇಕು ಅಂತ. ಇದು ಒಂದು ಸ್ಪೆಸಿಫಿಕ್ ಕ್ವಶನ್. ನಾವು ದಶಾದಲ್ಲಿ ಬುಕ್ತಿಲಿ ನೋಡಕ್ಕೆ ಲಾರ್ಜರ್ ಸ್ಕೇಲ್ ಸ್ವಲ್ಪ ಕಷ್ಟ. ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಪ್ರಿಸೈಸ್ ಆಗಿ ಒಂದು ಕ್ವಶನ್ ಹೇಳುತ್ತೆ. ನಮ್ದು ಎವ್ರಿ ಡೇ ನೋಡ್ತಾ ಇರಿ, ಟಿಪ್ಸ್ ಬರುತ್ತೆ, ಕರೆಕ್ಟ್ ಆಗಿರುತ್ತೆ, ಫಾಲೋ ಮಾಡಿ. ಈ ತರ ಪ್ರಾಬ್ಲಮ್ ಆಗಲ್ಲ. ಜ್ಯೋತಿಷ್ಯ ಕಲೀರಿ, ಈ ರೀತಿ ಪ್ರಾಬ್ಲಮ್ ಅಲ್ಲ. 5-5 ಕಾಂಬಿನೇಷನ್ ಇದೆ. ಸಿಕ್ಕಾಪಟ್ಟೆ ಬುಧನಲ್ಲಿ ದುಡ್ಡು ಖರ್ಚಾಗುತ್ತೆ. ನಿಮ್ ಕಡೆನೇ ಆಗುತ್ತೆ ಅಲ್ಲಿ ದಶಾದಲ್ಲಿ ನೋಡಿದಾಗ, ಬಟ್ ಹೆವಿ ದುಡ್ಡು ಖರ್ಚಾಗುತ್ತೆ. 1 to 240 ನಂಬರ್ ಹೇಳಿ. 78 ಗುರುಜಿ. ನಮ್ ನಕ್ಷತ್ರ ನಾಡಿ ಕಲೀರಿ ಅಂದ್ರೆ ಬಾಯೇ ಇಲ್ಲ ಸರ್. ಇಲ್ಲ ಸರ್, ನಾನು ಕಲ್ತಿದ್ದೀನಿ ಫಸ್ಟ್ ಆನ್ಲೈನ್ ಬ್ಯಾಚ್ ಅಲ್ಲಿ. ಮತ್ತೆ ಕೇಳ್ತಾ ಇದ್ರೆ ಹೇಳ್ತಾ ಇದ್ದಿತ್ತಾ ನಿಮ್ ವಾಯ್ಸ್? ನಮ್ ಅಯ್ಯೋ, ನಾನು ಸರಿಯಾಗಿ ಕೇಳಿಸ್ತಾ ಇಲ್ಲ, ದೂರದಿಂದ ಮಾತಾಡಂಗ್ ಅನಿಸ್ತಾ ಇದೆ ನಂಗೆ. ಕೇತು ದಶೆಯಲ್ಲಿ ಪ್ರಶ್ನೆ ಕೇಳಿದಿರಾ? ಕಸ್ಪಲ್ ಕಾಂಬಿನೇಷನ್ 6 ಶನಿ 5 ಅಂತ ಬಂದಿದೆಯಲ್ಲ ನಿಮ್ಗೆ ಗೊತ್ತಲ್ವಾ ಏನ್ ಬಂದಿದೆ ಅಂತ?
ಹೆವಿ ದುಡ್ಡು ಅಂದ್ರೆ ಇವ್ರದ್ದು ಖರ್ಚಾಗುತ್ತೆ. ಪ್ರಾಬ್ಲಮ್ ನಾನು ಹೇಳ್ತಾನೆ ಇದೀನಿ, ಇದ್ರೊಳಗೆ ಹೆಂಗೋ ಇದ್ ಮಾಡಿ ಅಂತ ಅವ್ರು ಇಲ್ಲ ಕೇಳು ಫೋನ್ ಮಾಡು ಅಂತ ನಾನು 1 ತಿಂಗಳಿಂದ ಫೋನ್ ಟ್ರೈ ಮಾಡ್ತಾ ಕೇತು ಇದ್ದೀನಿ. ದಶೆ 6 ಕೆಲಸ ಹೋಗೋದಿಲ್ಲ. ಒಂದು ಪರ್ಫೆಕ್ಟ್ ಆಗಿ ತಗೊಳ್ಳಿ. ಫಾರ್ಮ್ಯಾಟ್ ಗೊತ್ತಿದ್ರೆ ನೀವು ನಕ್ಷತ್ರ ನಾಡಿಗೆ ಹೋಗಲ್ಲ ನೋಡಿ. ಆ ಒಂದು ಇದು ಕ್ವಶನೇರ್ಗೆ ಹೋಗಿ ಅಂತಂದ್ರೆ ಹೋಗೋದೇ ಇಲ್ಲ ಪ್ರಶ್ನಾಶಾಸ್ತ್ರಕ್ಕೆ. ಮತ್ತೆ ಅದೇ ದಶಾ ಕೇಳ್ತೀರಿ. ಯಾವ ಬ್ಯಾಚ್ ನೀವು? ಫಸ್ಟ್ ಆನ್ಲೈನ್ ಶುರು ಆಯ್ತಲ್ಲ ಬ್ಯಾಚ್ ಗುರುಜಿ ಅವಾಗ 71, 72 ಶುಕ್ರನಲ್ಲಿ 6. ಏನು ಪ್ರಾಬ್ಲಮ್ ಏನೂ ಆಗಲ್ಲ, ದುಡ್ಡು ಖರ್ಚಾಗುತ್ತೆ ಅಷ್ಟೇ. ಹೆವಿ ದುಡ್ಡು ಖರ್ಚಾಗುತ್ತೆ. ಇದೇ ಜಾಬ್ ಕಂಟಿನ್ಯೂ ಮಾಡೋದಾ ಗುರುಜಿ? ಅಥವಾ ಇದೇ ಬೇರೆ ಜಾಬ್ ಜಾಬ್ ಅಲ್ಲೇ ಇರ್ತಾರೆ. ಚೇಂಜ್ ಬೇರೆ ಆಫ್ ಆಫರ್ ಜಾಬ್ ಬರ್ತಾ ಇದೆ, ಹೋಗಕ್ ಆಗ್ತಾ ಇಲ್ಲ. ಬೇಡ ಇದೇ ಜಾಬ್ ಕಂಟಿನ್ಯೂ ಮಾಡಿ. ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಹೋಗಾದ್ಮೇಲೆ. ಇಲ್ಲೇ ಕಂಟಿನ್ಯೂ ಮಾಡಿ. 5-9 ಬಂದಿಲ್ಲ ಕಾಂಬಿನೇಷನ್, ಇದನ್ನೇ ಕಂಟಿನ್ಯೂ ಮಾಡಿ. ಏನು ತೊಂದರೆ ಆಗಲ್ಲ, ದುಡ್ಡು ಖರ್ಚಾಗುತ್ತೆ ಅಷ್ಟೇ. ಜಿರ್ಕಾನ್ ಹಾಕೊಳ್ಳಿ, ಒಂದು 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಗೊತ್ತಿರೋರು, ಫಾರ್ಮೆಟ್ ಗೊತ್ತಿರೋರು ಸ್ಟೂಡೆಂಟ್ಸ್ ಕಾಲ್ ಮಾಡೋರು ಯಾವ ಫಾರ್ಮೆಟ್ ಅಲ್ಲಿ ಕೇಳಬೇಕು ಕೇಳಿ. ಜನರಲ್ ಫಾರ್ಮೆಟ್ ಅಲ್ಲಿ ಬರಲ್ಲ ಅಂತ ಎಲ್ಲರಿಗೂ ಗೊತ್ತು. ಹೇಳಿ. ಹೇಳಿ. ಹಲೋ ಗುಡ್ ಮಾರ್ನಿಂಗ್ ಸರ್. ಹೇಳಿ. ನಂದು ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ 28/1/1994 ಶುಕ್ರವಾರ ರಾತ್ರಿ 12. ಸ್ವಲ್ಪ ನಿಧಾನ ಕೇಳ್ತೀರಾ? ಆಯ್ತು ಸರ್. ಹೇಳಿ ಇವಾಗ. 28/1/1994 ಶುಕ್ರವಾರ ರಾತ್ರಿ 12:04. ಶುಕ್ರವಾರ ನನಗೆ ಗೊತ್ತಿಲ್ಲ. 27ನೇ ತಾರೀಕು ರಾತ್ರಿ, 28ನೇ ತಾರೀಕು ಬೆಳಿಗ್ಗೆನಾ? 28ನೇ ತಾರೀಕು ರಾತ್ರಿ, 29ನೇ ತಾರೀಕು ಬೆಳಿಗ್ಗೆನಾ? 28 ತಾರೀಕು ರಾತ್ರಿ ಸರ್. ಮತ್ತೆ ಅದೇ ಹೇಳ್ತಿರಲ್ಲ. 27ನೇ ತಾರೀಕು ರಾತ್ರಿನಾ? 28ನೇ ತಾರೀಕು ಬೆಳಿಗ್ಗೆನಾ? 28ನೇ ತಾರೀಕು ರಾತ್ರಿನಾ? 29ನೇ ತಾರೀಕು ಬೆಳಿಗ್ಗೆನಾ? ಅದು 29 ತಾರೀಕು ಆಗ್ತದೆ ಅಂತ ಸರ್. ಮತ್ತೆ ಯಾಕೆ 28 ಹೇಳ್ತಾ ಇದ್ದೀರಾ? ಇಲ್ಲ, ಅದು ಅಂದ್ರೆ ಅದರಲ್ಲಿ ಹಾಗೆ ಡೇಟ್ ಆಫ್ ಬರ್ತ್ ಇತ್ತು. ಯಾವ್ದ್ರಲ್ಲಿ ಇತ್ತು? ಗೊತ್ತಿಲ್ಲ. 12 ಗಂಟೆ ಆದ್ಮೇಲೆ ಚೇಂಜ್ ಆಗುತ್ತೆ. ಹೌದು, ಅದೇ ನಮ್ಗೆ ಗೊತ್ತಿಲ್ಲ ಸರ್, ಅದೇ ಕೇಳ್ಬೇಕು. ಇದು ಸರಿಯಾಗಿ ಬರಲ್ಲ. ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ. ಟೈಮ್ ನೀವು ಹುಟ್ಟಿರೋದು ಕರೆಕ್ಟ್ ಆಗಿ 12 ಗಂಟೆ ಆದ್ಮೇಲೆ ಡೇಟ್ ಚೇಂಜ್. ಈ ಪಂಚಾಂಗದಲ್ಲಿ ಬರ್ದಿರ್ತಕ್ಕಂಥದ್ದು ಬಹಳ ಹಿಂದೆ ಇತ್ತು, ಇವಾಗ ಚೇಂಜ್ ಆಗಿದೆ. ಅದು ಯಾಕೆ ಇನ್ನು ಚೇಂಜ್ ಆಗಿ ಬರೆಯೋದಿಲ್ವೋ ಅರ್ಥ ಆಗಲ್ಲ. ಡೇಟ್ ಪ್ರಕಾರ ಕೊಟ್ರೆ ಗ್ರಹಗಳು ಮತ್ತೆ ನಕ್ಷತ್ರ ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ಇರ್ತಕ್ಕಂಥ ಸಿಸ್ಟಮ್, ಮೊಬೈಲ್ ಆಗ್ಲಿ, ಯಾವುದೇ ಒಂದು ಕಂಪ್ಯೂಟರ್ ಸಿಸ್ಟಮ್ ಆಗ್ಲಿ, ನಾವು ಫೀಡ್ ಮಾಡಿದ್ರೆ 12 ಗಂಟೆ ಆದ್ಮೇಲೆ ಡೇಟ್ ಚೇಂಜ್. ನೀವು ಡೇಟ್ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ನಾನು ಹೇಳೋದು ತಪ್ಪಾಗುತ್ತೆ. 1 to 240 ನಂಬರ್ ಕೇಳಿ, ಪ್ರಶ್ನೆ ಕೇಳಿ. 18 ಸರ್. 18. ಏನು, ಯಾವ್ದ್ರ ಬಗ್ಗೆ? ಅದೇ ಮಗನ ಕೆಲಸದ ಬಗ್ಗೆ ಕೇಳ್ಬೇಕಿತ್ತು. ಕೆಲಸ ಏನ್ ಕೇಳ್ಬೇಕು? ಅಂದ್ರೆ ಅವನು ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ಆದ್ರೆ ಅಲ್ಲಿ ತುಂಬಾ ಕಡಿಮೆ ಸಂಬಳಕ್ಕೆ ಅವನು ಕೆಲಸಕ್ಕೆ ಹೋಗ್ತಾನೆ, ಅಂದ್ರೆ ಕಾಂಟ್ರಾಕ್ಟ್ ಅಲ್ಲಿ. ಆದ್ರೆ ಅದೇ ಕೆಲಸ ಮುಂದುವರಿಸಿದ್ರೆ ಅದರಲ್ಲಿ ಒಳ್ಳೇದುಂಟಾ ಅಂತ ಕೇಳಲಿಕ್ಕೆ ಸರ್, ಅಥವಾ ಬೇರೆ? 2022 ಸೆಪ್ಟೆಂಬರ್ ಆದ್ಮೇಲೆ ಇದೇ ಕೆಲಸದಲ್ಲಿ ಚೇಂಜ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಏನು ಇದು ದುಡ್ಡು ಜಾಸ್ತಿ ಬರುತ್ತೆ. 2ನೇ ಮನೆ 7ನೇ ಮನೆ ಕಾಂಬಿನೇಷನ್ ಬರ್ತಾ ಇದೆ. ಸೆಪ್ಟೆಂಬರ್ ಆದ್ಮೇಲೆ ತುಂಬಾ ಚೆನ್ನಾಗಿದೆ. 20 ವರ್ಷದ ಕಾಲ ತುಂಬಾ ಚೆನ್ನಾಗಿ ದುಡಿತಾರೆ. ಏನು ಟೆನ್ಷನ್ ತಗೊಳ್ಬೇಡಿ, ಫಸ್ಟ್ ಕ್ಲಾಸ್ ಆಗಿದೆ. ಇದೇ ಕೆಲಸಕ್ಕೆ ಹೋಗ್ಲಿ. ಏನ್ ಕೆಲಸಕ್ಕೆ ಹೋಗ್ತಾರೆ? ಅಮೆಥಿಸ್ಟ್ ಅನ್ನೋ ಉಂಗ್ರ ಧರಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ಇದು ನಮ್ಮ ಮಗನ ಬಗ್ಗೆ ಹೇಳ್ಬೇಕಿತ್ತು ಸರ್. ಹೇಳಿ ಸರ್. ನಮ್ಮ ಮಗನ ಬಗ್ಗೆ, ನಮ್ಮ ಮಗ ಒಂದ್ ಸ್ವಲ್ಪ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹಿಂಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಸರ್. ಸರಿ, ನೆಕ್ಸ್ಟ್ ಕಾಲ್ ಕೊಡಿ. ಗೊತ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ಕಾಲ್ ಕೊಡಿ. ಪ್ರಶ್ನಾಶಾಸ್ತ್ರ ಅಂತ ಹೇಳಿದ್ರು ಕೂಡ ಅದು ಯಾಕೆ ಒಳ್ಳೆ ಇದ್ದಂಗೆ ಕೇಳ್ತೀವಿ. ನಮ್ಮ ಪ್ರೋಗ್ರಾಮ್ ಅಲ್ಲಿ ಸ್ಪೀಡ್ ಕರೆಕ್ಟ್ ಆಗಿ ಕೇಳಿದ್ರೆ ಆನ್ಸರ್ ಕೊಡ್ತೀವಿ. ಇಲ್ಲ ನೆಕ್ಸ್ಟ್ ಕಾಲ್ ಕೊಡಿ. ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಸೀರಿಯಸ್ ಆಗಿ, ನೀಟಾಗಿ, ಫಟಾಫಟ ಅಂತ ಮಾತಾಡಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಇಲ್ದವ್ರೆ ಮಾತಾಡಲ್ಲ. ಇನ್ನು ಇವತ್ತು ಹೇಳಿ ನಾಳೆ ಹೇಳೋ ಅಷ್ಟಕ್ಕೆ ಮನೆಗೆ ಹೋಗ್ತಾ ಇರ್ತೀವಿ ಇಲ್ಲಿ. ನಮಸ್ಕಾರ. ಹೇಳಿ. ಬೇಗ ಕೇಳಿದ್ರೆ ಆನ್ಸರ್ ಹೇಳಿ. ಸರ್, ಡೇಟ್ ಆಫ್ ಬರ್ತ್ 11/9 ರೀ. 11/9/84 ರೀ. 1900. ರಾತ್ರಿ 8:35 ರೀ. ಟೈಮ್. ಹ್ಞೂ ರೀ. ಹುಟ್ಟಿದೂರು ಯಾವ್ದು? ಜಮಖಂಡ್ರಿ. ಇವ್ರದ್ದು ಆಲ್ರೆಡಿ 8ನೇ ಕಾಲು ಚೇಂಜ್ ಮಾಡಿ, ಇವ್ರದ್ದು ಕಟ್ ಮಾಡಿ ಕಾಲ್. ಇವ್ರಿಗೆ ಮಾಡಕ್ ಕೆಲಸ ಇಲ್ಲ ಅನ್ಸುತ್ತೆ ಇವ್ರಿಗೆ. ನೆಕ್ಸ್ಟ್ ಕಾಲ್ ಕೊಡಿ. 8ನೇ ಕಾಲ್ ಮಾತಾಡ್ತಾರದು ಇವ್ರು. ನೆಕ್ಸ್ಟ್ ಕಾಲ್ ಕೊಡಿ. ಸುಮ್ಮನೆ ಕತೆ ಇಲ್ಲಿ ಕುಯ್ತಾ ಇರ್ತಾರೆ. ಇಲ್ಲಿ ಏನು ಫ್ರೀ ಬಂದಿರತಕ್ಕಂಥದ್ದು ಮಾಡಕ್ ಕೆಲಸ ಇಲ್ಲ ನಿಮ್ಗೆ ಅಷ್ಟೇ. ಇದು 5ನೇ ಸತಿ ನಾನು ನಿಮ್ಗೆ ಹೇಳ್ತಾ ಇರೋದು. ನಮ್ಗೆ ಕಾಲ್ ಮಾಡಬೇಡ್ರಿ, ನಮ್ಮ ಪ್ರೋಗ್ರಾಮ್ ನೋಡ್ಲೇಬೇಡಿ ನೀವು.
ಇಲ್ಲಾಂದ್ರೆ ಕನ್ಸಲ್ಟೇಷನ್ ತಗೊಳ್ಳಿ, ಇಲ್ಲ ಅಂದ್ರೆ ನಮ್ಮ ಕ್ಲಾಸಿಗೆ ಬನ್ನಿ. ಇದು 5ನೇ ಸತಿ ಮಾತಾಡ್ತಾರೆ, ಏನು ಫ್ರೀ ಸಿಗುತ್ತೆ ಅಂತ ಮಾತಾಡ್ತಾನೆ ಇರೋದ. ಬೇರೆಯವ್ರಿಗೆ ಅವಕಾಶ ಕೊಡಿ. ಹೇಳಿಮ್ಮ. ನಮಸ್ಕಾರ, ಹೇಳಿ. ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಗುರುಜಿ. ಹೇಳಿ. 35/1988 ಬೆಳಿಗ್ಗೆ 6:45 AM ಗುರುಜಿ. 35/1988 ಬೆಳಿಗ್ಗೆ 6:45 ಮಾರ್ನಿಂಗ್ ಬೆಂಗಳೂರು ಗುರುಜಿ. ಪ್ರಶ್ನೆ ಬಂದ್ಬಿಟ್ಟು ನಾನು ಇವಾಗ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀನಿ ಗುರುಜಿ. ಬ್ಯಾಂಗಲ್ ಸ್ಟೋರ್ ಇಟ್ರೆ ಚೆನ್ನಾಗ್ ಆಗುತ್ತಾ ಅಂತ ಕೇಳ್ಬೇಕಾಗಿತ್ತು ಗುರುಜಿ. ಬುಧ ದಶೆಯಲ್ಲಿ ಪ್ರಶ್ನೆ ಕೇಳಿದಿರಾ. 22ವರೆಗೂ ಚಂದ್ರ ಬುಧ ಮತ್ತೆ ಚಂದ್ರ ಕಾಂಬಿನೇಷನ್ ನೋಡೋಣ. ಬುಧನಲ್ಲಿ 1-6, ಚಂದ್ರ 1-6 ಸುಮಾರಾಗುತ್ತೆ, ಹೆಚ್ಚಿಗೆ ಆಗಲ್ಲ. ಬಿಸ್ನೆಸ್ ಆಗುತ್ತೆ, ಸುಮಾರಾಗುತ್ತೆ. ಕೈಗೆ ಬಾಯಿಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಕಾಂಬಿನೇಷನ್ ಬುಧನಲ್ಲಿ ಆಗ್ತಕ್ಕಂಥದ್ದು. ಜಾಸ್ತಿ ಇಲ್ಲ ನಿಮ್ಮ ಕಾಂಬಿನೇಷನ್ ಅಲ್ಲಿ, ಹೆಚ್ಚಿಗೆ ದುಡ್ಡು ಬರ್ತಕ್ಕಂಥ ಕಾಂಬಿನೇಷನ್ ಇಲ್ಲ. ಸ್ವಲ್ಪ ನೋಡ್ಕೊಂಡು ಮಾಡಿ. ಸ್ವಲ್ಪ ನಿಮಗೆ ಬೇಜಾರಾಗುತ್ತೆ, ಏನು ಇದರಲ್ಲಿ ಏನು ಜಾಸ್ತಿ ಏನು ಬರ್ತಾ ಇಲ್ಲ, ಸ್ವಲ್ಪ ಕೆಲಸಕ್ಕೆ ಹೋದ್ರೆ ಎಷ್ಟು ಜಾಸ್ತಿ ಬರುತ್ತೆ ಅನ್ನೋ ಮನಸ್ಸು ನಿಮಗೆ ಬರುತ್ತೆ. 1 ಮತ್ತೆ 6 ಕಾಂಬಿನೇಷನ್ ಇದೆ. ಕೆಲಸದಲ್ಲಿ ನಿಮಗೆ ಹೆಚ್ಚಿನ ದುಡ್ಡು ಬರ್ತಕ್ಕಂಥದ್ದು ಬರುತ್ತೆ. ಅಮೆಥಿಸ್ಟ್ ಅಂತ ಒಂದು ಉಂಗುರ ಧರಿಸ್ಕೊಳ್ಳಿ. ಹಾಗೆ ಒಂದು 2 ಮುಖದ ರುದ್ರಾಕ್ಷಿ ಹಾಕಿ. ಓಂ ಸೋಂ ಸೋಮಾಯ ನಮಃ ಅಂತ ಹೇಳಿ ಪ್ರಯತ್ನ ಮಾಡಂಗೆ ನಿಮ್ಮ ಇಷ್ಟ. ಕಮ್ಮಿ ದುಡ್ಡು. ನೆಕ್ಸ್ಟ್. ಹಲೋ, ಒಂದೇ ನಿಮಿಷ. ಹೇಳಿ. ಪ್ರಶ್ನಾಶಾಸ್ತ್ರ. ಒಂದೇ ನಿಮಿಷ. ನಂಬರ್ ಹೇಳಿ. ನಂಬರ್ 20. ಒಂದೇ ಒಂದು ಸೆಕೆಂಡ್. ನಂಬರ್ 20 ಯಾವ್ದ್ರ ಬಗ್ಗೆಮ್ಮ? ನಮ್ ಡ್ಯಾಡಿ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರದೊಂದು ಲ್ಯಾಂಡ್ ಕೋರ್ಟ್ ಅಲ್ಲಿ ಇದೆ. ಅದು ಕ್ಲಿಯರ್ ಈ ವರ್ಷ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದಾರೆ. ಬಟ್ ಆಗುತ್ತೆ ಇಲ್ಲ, ನಮಗೆ ಅದು ಸಿಗುತ್ತಾ ಇಲ್ಲ ಅಂತ ಭೂಮಿ. ಸರಿ, ಲಿಂಕ್ ಕಳಿಸಿದೆ ನೋಡಿ. ಹಲೋ, ಒಂದೇ ನಿಮಿಷ. ಹೇಳಿ. ಇವಾಗ ಕೇಸ್ ಇದೆಯಾ? ಕೇಸ್ ಆಗಿದೆ. ಅಲ್ಲಿ ಮನೆ ಇತ್ತು, ಅದು ಡ್ಯಾಮಿಲಿಷ್ ಮಾಡ್ಬಿಟ್ಟು ಅದನ್ನ ಕೋರ್ಟಿಗೆ ಹಾಕಿದ್ವಿ. ಅವರೆಲ್ಲ ಗವರ್ಮೆಂಟ್ ಡೆಮೊಲಿಷ್ ಆಗಿತ್ತು ಮನೆ. ಇವಾಗ ಅದು ನಮಗೆ ಸಿಗುತ್ತೆ ಇಲ್ಲ ಅಂತ. 5959 ಇಲ್ಲ, ಸಿಗಲ್ಲ ಮೇಡಮ್, ಸಿಗಲ್ಲ. ಪ್ರಶ್ನಾಶಾಸ್ತ್ರದಲ್ಲಿ ಬಂದಿಲ್ಲ. 12 ಬೇರೆ ಬರ್ತಾ ಇದೆ. 5-9 ಕಾಂಬಿನೇಷನ್ ಬರೋದಿಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ತೀರಾ. ಎಷ್ಟು ದಿವಸ ಆಯ್ತು ಹಾಕಿ ಕೇಸು? 2017 ಅಲ್ಲಿ ಆಗಿತ್ತು. ಏನ್ ಸಮಸ್ಯೆ ಆಗಿದೆ? ಅದು ಮನೆ ಅವರು ಡೆಮೊಲಿಷ್ ಮಾಡ್ಬಿಟ್ರ. ಆಮೇಲೆ ನಾವು ಕೋರ್ಟಿಗೆ ಹಾಕಿದ್ವಿ. ಅವ್ರು ನಮಗೆ ಪೇ ಮಾಡ್ತಿದ್ದಾರೆ ರೆಂಟ್. ಮನೆಗೆ ಬಾಡಿಗೆ ಕೊಡ್ತಾ ಇದಾರೆ, ನಾವು ಬೇರೆ ಕಡೆ ಇದ್ದೀವಿ. ಬಟ್ ಆ ಭೂಮಿನ ನಿಮ್ ಕೋರ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಡ್ತೇನೆ, ಮನೆ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ಈ ವರ್ಷದಲ್ಲಿ 2 ವರ್ಷದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನ ಅಗೇನ್ ಫಾರ್ವರ್ಡ್ ಆಯ್ತು. ಇವಾಗ 2021 ಈ ವರ್ಷ ಆದ್ರೂ ಕ್ಲಿಯರ್ ಆಗುತ್ತೇನೋ ಅಂತ ಕೇಳೋದಕ್ಕೆ. ಇಲ್ಲ, ಸ್ವಲ್ಪ ಕಷ್ಟ ಇದೆ, ಆಗಲ್ಲ. ಯಾಕಂದ್ರೆ ನಮ್ಗೆ ಫಸ್ಟ್ ಕಸ್ಪಲಲ್ಲಿ ಕನ್ಫರ್ಮೇಶನ್ ಬರಬೇಕು. 5-9 ಪ್ರಾಪರ್ಟಿ ಇಲ್ಲ. ದುಡ್ಡು ಬೇಕಾದ್ರೆ ತಗೊಳ್ಬಹುದು ನೀವು. ಹಣ ಫೈನಾನ್ಸ್ ದುಡ್ಡೇನ ಕೊಡ್ತಾರೆ ಅಂತ ಆಫರ್ ಮಾಡ್ತಾರ? ದುಡ್ಡು ಅದು ಮಾಡಿದ್ರು ಮೊದ್ಲು. ದುಡ್ಡು ಕೊಡ್ತೇವೆ, ನೀವು ಹೇಳಿ ಎಷ್ಟು ಬೇಕು ಅಂತ. ದೆನ್ ನಾವು ಹೇಳಿದ್ವಿ ದುಡ್ಡು ಬೇಡ, ನಮೀಗ ಒಂದೇನಾರ ಅಪಾರ್ಟ್ಮೆಂಟ್ ಅದು ಕೊಟ್ಬಿಡಿ ಅಂತ. ಎಷ್ಟು ಕೊಡ್ತಾ ಇದ್ರು ದುಡ್ಡು ಅಂದಾಜು? ಅಂದಾಜು ನಾವು ಡಿಮ್ಯಾಂಡ್ ಮಾಡಿದ್ವಿ ಒಂದು 50 ಲ್ಯಾಕ್. ಅವರು ಏನು ಎಷ್ಟು ಕೊಡ್ಬೇಕು ಅನ್ಕೊಂಡಾರೆ ಗೊತ್ತಿಲ್ಲ. ಕೇಳ್ಬೇಕಾಯ್ತಲ್ವಾ ಸರ್? ಆ ಟೈಮಲ್ಲಿ ಅವಾಗ ದುಡ್ಡು ಕೇಳಲ್ಲ. ನಾವು ಮನೆನೇ ಕೊಡಿ, ನೀವು ನಮಗೊಂದು ಫ್ಲಾಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಯಾವಾಗ ದುಡ್ಡು ಕೊಡ್ತೀನಿ ಅಂತಂದ್ರೆ ಫಸ್ಟ್ ದುಡ್ಡು ಇಸ್ಕೊಂಡ್ಬಿಡ್ಬೇಕು. ಕೊಡ್ತೀನಿ ಅಂದಾಗ ತಗೊಂಡ್ಬಿಡ್ಬೇಕು. ನೀವು ಆತರ ಎಲ್ಲ ವ್ಯವಹಾರ ಅವೆಲ್ಲ ಮಾಡಕ್ಕಾಗಲ್ಲ. ಈ ಬಿಸ್ನೆಸ್ ಮಾಡೋರ್ಗೆಲ್ಲ ತಲೆ ಕೆಡ್ಸ್ಕೊಳ್ತಾರೆ. ನೀವು ನಿಮ್ಗೆ ಒಂದು ವಿಚಾರ ಎಲ್ಲರಿಗೂ ಹೇಳತಕ್ಕಂಥದ್ದು, ಯಾರು ಏನ್ ಆಫರ್ ಮಾಡ್ತಾರ ಅದು ತಗೊಳ್ಳಿ. ಆಮೇಲೆ ಮತ್ತೆ ಕೇಸ್ ಹಾಕ್ಬೋದು. ನಿಮ್ ಬೇಕು ಅಂದಾಗ ಇದು ಸಾಲಿಲ್ಲ ಅಂತ ಕೇಸ್ ಹಾಕಿ. ಈಗ ನಿಮ್ಮ ಹತ್ರ ₹1 ಇಲ್ಲ, ₹1 ಈ ಕಡೆ ಕೊಟ್ಟಿಲ್ಲ, ಅಲ್ಲಿ ಕೇಸ್ ಹಾಕೊಂಡಿದ್ದೀರಾ. ಸ್ವಲ್ಪ ಆಲೋಚನೆ ಸರಿ ಇಲ್ಲ. ಅರ್ಥ ಆಯ್ತಾ? ರೆಂಟ್ ಒಂದು ಪೇ ಮಾಡ್ತಾ ಇದ್ದಾರೆ. ರೆಂಟ್ ಪೇ ಮಾಡ್ತಾರೆ, ಅದಕ್ಕೆ ಎಷ್ಟು ದುಡ್ಡು ಬರುತ್ತೋ ಅಷ್ಟು ತಗೊಳ್ಳಿ ಫಸ್ಟ್. ಕೇಸ್ ಇದೆಯಲ್ಲ, ಅದಕ್ಕೋಸ್ಕರ ಸುಮ್ನೆ ರೆಂಟ್ ಕೊಡ್ತಾ ಇದೀವಿ ಅಂತ ಅವೆಲ್ಲ ನಾಟಕ. ಅವೆಲ್ಲ ದುಡ್ಡು ಬರುತ್ತೆ ಅಷ್ಟೇ. ಇಲ್ಲಿ ಲ್ಯಾಂಡ್ ಬರಲ್ಲ ಅಥವಾ ಭೂಮಿ ಬರಲ್ಲ. ದುಡ್ಡು ತಗೊಳಂಗಿದೆ ಕ್ಲಿಯರ್ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಕೈಲಾಶ ಯಂತ್ರ ಇಂಥದ್ದೆಲ್ಲ ಸ್ಥಾಪನೆ ಮಾಡಿ. ನಿಮ್ಗೆ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಲ್ಲ ಹೋಗಿ ಸಿಗಾಕೊಳ್ತೀರಾ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀವಿ ಗುರುಜಿ. ಹೇಳಿ.
ನಮ್ಮ ಅಪ್ಪ ಅಮ್ಮ ತರಕಾರಿ ವ್ಯಾಪಾರ ಮಾಡ್ತಾರೆ ಗುರುಜಿ. ಅದು ಇವಾಗ ನಾವ್ ಇರೋ ಬಾಡಿಗೆ ಅಂಗಡಿ ರೋಡಿಗೆ ಹೋಗುತ್ತೆ. ಅದಕ್ಕೆ ಇನ್ನೊಂದ್ ಅಂಗಡಿ ಬಾಡಿಗೆ ಕೇಳಿದ್ವಿ. ಅವರು 3 ತಿಂಗಳು 4 ತಿಂಗಳು ವೆಯ್ಟ್ ಮಾಡ್ರಿ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರು ಕೊಡ್ತಾರಾ ಇಲ್ಲ ಅಂತ. ನಂಬರ್ ಹೇಳಿ. 27. 3 ತಿಂಗಳಲ್ಲ? 3 ತಿಂಗಳು ಆದ್ಮೇಲೆ ಕೊಡ್ತೀವಿ ಅಂತ ಹೇಳ್ತಿರೋದು ಗುರುಜಿ. ಫೆಬ್ರವರಿಯಿಂದ ಮಾರ್ಚ್, ಮಾರ್ಚ್ ಇಂದ ಏಪ್ರಿಲ್, ಏಪ್ರಿಲ್ ಇಂದ ಮೇ. ಚಂದ್ರ ಮಂಗಳ ರಾಹು. ಚಂದ್ರ ಕೊಡಲ್ಲ, ಮಂಗಳ ಕೊಡಲ್ಲ, ರಾಹು 9, 10 ಬಾಡಿಗೆ 8, 5 ಕೊಡ್ತಾರೆ. ಏಪ್ರಿಲ್ ಇಂದ ಮೇ ಕೊಡ್ತಾರೆ. ಸ್ವಲ್ಪ ಎಳೆದಾಡಿ ಮಾಡಿ ಕೊಡ್ತಾರೆ. ಸ್ವಲ್ಪ ಅಡ್ವಾನ್ಸ್ ಜಾಸ್ತಿ ಕೇಳ್ತಾರೆ ಲಾಸ್ಟ್ ಅಲ್ಲಿ. ರೆಡಿ ಇರಿ ಕೊಡೋಕೆ. ಈಗ ಏನ್ ಮಾತಾಡಿದ್ರೆ ಅದಕ್ಕಿಂತ ಜಾಸ್ತಿ ಕೇಳ್ತಾರೆ. ಅರ್ಥ ಆಯ್ತಾ? ಏಪ್ರಿಲ್ ಇಂದ ಮೇಗ್ ಸಿಗುತ್ತೆ ನಿಮ್ಗೆ. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ, ಹೇಳಿ. ಮಗನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ಡೇಟು 22 12 1996. ಸಮಯ ಮಧ್ಯಾಹ್ನ 12:49. ಹುಟ್ಟಿದೂರು ಅಂದ್ರೆ ಅವನೀಗ MBBS ಕಂಪ್ಲೀಟ್ ಆಗಿದೆ. ಹುಟ್ಟಿದ ಊರು ಹೇಳಿ ಸರ್. ಹುಟ್ಟಿದ ಊರು ಹೇಳಿ. ಚಿತ್ರದುರ್ಗ. ಅಷ್ಟು ಏನ್ ಹೇಳ್ಬೇಕು ಅದನ್ನ ಮುಗಿಸಿ ಆಮೇಲೆ ಮಾತಾಡಿ. ಚಿತ್ರದುರ್ಗ. MBBS ಆಗಿದೆ. ಈಗ PGಗೆ ಟ್ರೈ ಮಾಡ್ತಾ ಇದ್ದಾನೆ. ಬ್ಯಾಕ್ ಹ್ಯಾಂಡ್ ಇಲ್ಲಿ ಸ್ವಲ್ಪ ಹೇಳಿ ಅವ್ರಿಗೆ. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಹೇಳಕ್ಕೆ. ಬ್ಯಾಕ್ ಹ್ಯಾಂಡ್ 22 ಹೇಳಿ ಸರ್. 12 ಏನು 96 ಮಧ್ಯಾಹ್ನ 12. ಏನ್ ನೀವೇನು ಇದು ರೇಡಿಯೋನ ರಿಪೀಟ್ ಆಗ್ತಾ ಇದಾರೆ ಹಾಡು? ಇಲ್ಲ ಮತ್ತೆ ಹೇಳಾಯ್ತಲ್ಲ, ಹಾಕಾಯ್ತಲ್ವಾ ಈಗ? ಸರಿ. MBBS ಅಂತ ಹೇಳಾಯ್ತಲ್ಲ, ಮತ್ತೆ ಅದೇ ರಿಪೀಟ್ ಮಾಡ್ತಾ ಇದ್ದೀರಾ? MBBS ಆಗಿದೆ. ಈಗ PGಗೆ ಟ್ರೈ ಮಾಡ್ತಾ ಇದ್ದಾನೆ. ಮೊನ್ನೆ ಆಗ್ಲಿಲ್ಲ ನೀಟ್ ಎಕ್ಸಾಮು. ಈ ಸರಿ ಮಾರ್ಚ್ 12 ಇದೆ ಎಕ್ಸಾಮ್. ಮಾರ್ಚ್ 12. ಈಗ ರಿಸಲ್ಟ್ ಯಾವಾಗ ಬರುತ್ತೆ? ಹೇಳಿ ಸರ್. ರಿಸಲ್ಟ್ ಯಾವಾಗ ಬರುತ್ತೆ? ಅದು ಆಯ್ತು, ಆಗ್ಲಿಲ್ಲ. 2021 ಆಗ್ಲಿಲ್ಲ. ನೆಕ್ಸ್ಟ್ 2022 ಮಾರ್ಚ್ 12 ರಿಸಲ್ಟ್ ಯಾವಾಗ ಬರುತ್ತೆ? ಅದು ಏಪ್ರಿಲ್ ಅಥವಾ ಮೇ ಇರಬಹುದು ಅಷ್ಟು ಪಕ್ಕ. ಸೊ ನಿಮ್ ಗೌರ್ಮೆಂಟ್ ಅವ್ರು ಹೇಳಿದ್ದಾರೆ. ಅಂದ್ರೆ ಈಗ ಕೊರೋನಾ ಟೈಮಲ್ಲಿ ಮತ್ತೆ ಪೋಸ್ಟ್ಪೋನ್ ಆದ್ರೂ ಆಗ್ಬೋದು. ಹೋದ್ ಸರಿನೂ ಈಗಿರೋ ಸರ್ಕಾರ ಹೇಳಿದೆ ನಿಮ್ಗೆ ಕರೆಕ್ಟ್ ಆಗಿ ಮಾರ್ಚ್ ಏಪ್ರಿಲ್ ಆಗುತ್ತೆ ಅಂತ. ರಿಸಲ್ಟ್ ಗೊತ್ತಿಲ್ಲದೆ ನಾವ್ ಇಲ್ಲಿ ಹೇಳಕ್ಕಾಗಲ್ಲ. ಸೆಪ್ಟೆಂಬರ್ ವರೆಗೂ ರಾಹು ನಡೆಯುತ್ತೆ ಅಂದಾಜಾಗಿ ಹೇಳ್ತೀನಿ. ಇಲ್ಲ ಆಗಲ್ಲ, ಟಫ್ ಇದೆ. ಈ ಸತಿನೂ ಟಫ್ ಇದೆ. ಓಂ ಐಂ ನಮಃ ಹೇಳ್ಸಕ್ ಹೇಳಿ. ಓಂ ಐಂ ನಮಃ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ ಗುರುಜಿ. ನಾನು ಮಮತಾ ಅಂತ. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಅವನ ಡೇಟ್ ಆಫ್ ಬರ್ತ್ 23/12/1997. ಸಮಯ ಬೆಳಿಗ್ಗೆ 6:10. ಬೆಂಗಳೂರು ಹುಟ್ಟಿದ್ದು. ಏನ್ ಕೇಳ್ಬೇಕಾಯ್ತು? ಅವನ್ ಬಂದ್ಬಿಟ್ಟು ಇವಾಗ ಮುಂದಕ್ಕೆ BBA ಮುಗಿಸಿದಾನೆ. MBA ಮಾಡೋದಕ್ಕೆ ಹೊರಗಡೆ ಹೋಗ್ಬೇಕು ಅಂತ ಇದ್ದಾನೆ. ಇಲ್ಲೇ ಮಾಡ್ತಾನ ಇಲ್ಲ ಕೆಲ್ಸಾನೇ ಕಂಟಿನ್ಯೂ ಮಾಡ್ತಾನ ಅವನು ಅಂತ ಹೇಳಿ ಗೊತ್ತಾಗ್ಬೇಕಿತ್ತು ಗುರುಜಿ. ರಾಹು ಶುಕ್ರ, ರಾಹು ಸೂರ್ಯ, ರಾಹು ಶುಕ್ರ, ರಾಹು ಸೂರ್ಯ. ಶುಕ್ರ ಆದ್ಮೇಲೆ ಸೂರ್ಯ. 9 ಟ್ರಾವೆಲ್ ತೋರಿಸ್ತಾರೆ. ಚಂದ್ರ ಆಚೆ ಹೋಗ್ತಾರೆ, ಟ್ರಾವೆಲ್ ಮಾಡ್ತಾರೆ ಓದಕ್ಕೆ. ಹೌದಾ? ಸರಿ. ಓಕೆ. ಇಂಥದ್ ಕಲೀರಿ, ನಕ್ಷತ್ರ ನಾಡಿ ಕಲೀರಿ, ಗೊತ್ತಾಗುತ್ತೆ. ಕಲಿಯಕ್ಕೆ ಯಾಕೋ ಹಿಂದೆ ಮುಂದೆ ನೋಡ್ತೀರಾ. ಮುಂದೆ ಮದುವೆ ಬಗ್ಗೆ ಯೋಚನೆ ಇರುತ್ತೆ. ಅಲ್ಲಿ ಇಲ್ಲಿ ಹೋಗಿ ಯಾರ್ಯಾರಿಗ ತೋರಿಸಿ ಹಾಳು ಮಾಡ್ಕೊಳ್ತೀರಾ. ಖಂಡಿತ ಸೆಪ್ಟೆಂಬರ್ ಇದರಲ್ಲಿ ಇನ್ನೊಂದು ಮೇ ಆದ್ಮೇಲೆ ಖಂಡಿತ ಹೋಗ್ತಾರೆ. 9-12 ಕಾಂಬಿನೇಷನ್ ಇದೆ, ಡೆಫಿನೆಟ್ಲಿ ಹೋಗ್ತಾರೆ. ಸೊ ಹೋಗಿ ಅಲ್ಲಿ ರಾಹು ಆದ್ಮೇಲೆ ಗುರು ಬರುತ್ತೆ. ಫಸ್ಟ್ ಕ್ಲಾಸ್ ಆಗಿರೋ ಕೆಲಸ ಸಂಪಾದನೆ ಎಲ್ಲ ಮಾಡ್ತಾರೆ. ಮುಂದೆ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರೋಣ. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಫೆಬ್ರವರಿ
16ರಂದು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611155 ಅಥವಾ 9844416555. ನಮಸ್ಕಾರ. ಫೆಬ್ರವರಿ 16ನೇ ತಾರೀಕು ನಮ್ಮ ತರಗತಿ ಇದೆ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಗುರುಜಿ. ಪ್ರಶ್ನಾಶಾಸ್ತ್ರ ಹೋಗ್ತೀನಿ ಗುರುಜಿ. ಹೇಳಿ. 56 ಆರೋಗ್ಯದ ಬಗ್ಗೆ. ಆರೋಗ್ಯ ಶುಕ್ರ ಮಂಗಳ ಶುಕ್ರ 5 7 12 ಶುಕ್ರನ ಕಾಂಬಿನೇಷನ್, ಹಾಸ್ಪಿಟಲೈಸೇಷನ್ ಖರ್ಚು ಜಾಸ್ತಿ. ಹೇಳಿ ಸರ್, ಏನ್ ಕೇಳ್ಬೇಕು? BP ಶುಗರ್ ನಮ್ದು ಹಾರ್ಟ್ ಪೇಷಂಟ್, ಮತ್ತೆ ನಿದ್ರೆನೂ ಬರಲ್ಲ, ಅದಕ್ಕೂ ಮಾಡಿದ್ರು. ಅದು ಆರೋಗ್ಯ ಬಗ್ಗೆ ಕೇಳೋಣ ಅಂತ. ಏನ್ ಹೇಳಿ? BP ಶುಗರ್ ಇದೆ, ನಮ್ದು ಹಾರ್ಟ್ ಪೇಷಂಟ್, ಮತ್ತೆ ನಿದ್ರೆನೂ ಬರಲ್ಲ, ಅದಕ್ಕೂ ಟ್ರೀಟ್ಮೆಂಟ್ ತಗೊಂತಾ ಇದೀನಿ. ಅದು ಆರೋಗ್ಯ ಬಗ್ಗೆ ಕೇಳೋಣ, ಯಾವಾಗ ಕ್ಲಿಯರ್ ಆಗ್ಬೋದು ಅಂತ. ಮಾರ್ಸ್ ಶುಕ್ರ. ಹೋಮಿಯೋಪತಿಗೆ ಹೋಗಿ. ಹೋಮಿಯೋಪತಿಗೆ ಹೋಗ್ಬೇಕಾ? ಈ ಹೋಮಿಯೋಪತಿಗೆ ಹೋಗಿ ಸ್ವಲ್ಪ ಮಸಾಜ್ ತಗೊಳ್ಳಿ, ಬಾಡಿ ಮಸಾಜ್ ಚೆನ್ನಾಗಿ ತಗೊಳ್ಳಿ. ಅಂದ್ರೆ ಈ ಆಯುರ್ವೇದಿಕ್ದಲ್ಲಿ ಅಭ್ಯಂಗ ಅಂತ ಬರುತ್ತೆ, ಅಭ್ಯಂಗ ತಗೊಳ್ಳಿ. ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಳ್ಳಿ. ನಿಮಗೆ ಆಗಸ್ಟ್ ಆದ್ಮೇಲೆ ಸ್ವಲ್ಪ ಸುಮಾರ ಕಮ್ಮಿ ಆಗುತ್ತೆ, ಸ್ಟ್ರಾಂಗ್ ಆಗಿ ಕಮ್ಮಿ ಆಗಲ್ಲ. ಎಳ್ಳು ಮತ್ತೆ ಎಳ್ಳೆಣ್ಣೆ ದಾನ ಮಾಡಿ, ನಿಮಗೆ ಪ್ರತಿ ಶನಿವಾರ ಲೈಫ್ ಲಾಂಗ್ ದಾನ ಮಾಡಿ, ನಿಮಗೆ ಸಹಾಯ ಆಗುತ್ತೆ. 8 ಮುಖದ ರುದ್ರಾಕ್ಷಿ ಹಾಕಿ, ಒಳ್ಳೇದಾಗುತ್ತೆ. ಹಾಗೆ ಒಂದು ಕ್ಯಾಟ್ಸೈ ಅಂತ ಒಂದು ಉಂಗುರ ಬರುತ್ತೆ, ಬಲಗೈ ಉಂಗುರದ ಬೆರಳಿಗೆ ಹಾಕೊಳ್ಳಿ. ಒಂದು 50% ಕಮ್ಮಿ ಆಗುತ್ತೆ, ಪೂರ್ತಿ ಕಮ್ಮಿ ಆಗಲ್ಲ. ನಮಸ್ಕಾರ. ನಮಸ್ತೆ ಗುರುಜಿ, ನಾವು ಚಿತ್ರದುರ್ಗದಿಂದ ಕಾಲ್ ಮಾಡ್ತಾ ಇರೋದು. ಪ್ರಶ್ನೆಶಾಸ್ತ್ರ ಹೋಗ್ತೀವಿ ಗುರುಜಿ. 84 ಗುರುಜಿ. ಯಾವ ವಿಚಾರ? ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಅವನು MBA ಮಾಡ್ಬೇಕಂತ ಇದ್ದಾನೆ ಇವಾಗ. ಡಿಗ್ರಿ ಮುಗೀತಾ? ಡಿಗ್ರಿ ಮುಗೀತು ಗುರುಜಿ. ನಿನ್ನೆ ಕೌನ್ಸಿಲಿಂಗ್ ಆಗಿದೆ ಗುರುಜಿ ಅವ್ರು. ನಾವು KS ಕೋಚಿಂಗ್ ಕಳಿಸ್ಬೇಕಾ ಇಲ್ಲ MBA ಕಳಿಸಿದ್ರೆ ಯಾವ ಫೀಲ್ಡ್ ಅಲ್ಲಿ ಚೆನ್ನಾಗಿರುತ್ತೆ? 10 ಕಾಂಬಿನೇಷನ್ ಇದೆ. ನೆಕ್ಸ್ಟ್ ಶುಕ್ರ. MBA ಬೆಟರ್. ಓಕೆ ಗುರುಜಿ. MBA ಬೆಟರ್ ಇದೆ. ಓಕೆ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ತೆ ಗುರುಗಳೇ. ಮಾತಾಡಿ. ಅದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಗಳೇ. ನಂಬರ್ ಹೇಳಿ ಬೇಗ, ಕೇಳಿ ಕ್ವಶನ್ ಬೇಗ ಬೇಗ. ಸರಿ, ಯಾಕೋ ನಮಗೆ ಸ್ವಲ್ಪ ಎಲ್ಲ ವ್ಯವಹಾರಗಳು ಇದಾಗ್ತಿದೆ, ಅದ್ರ ಬಗ್ಗೆ ಒಂಚೂರು ಕೇಳ್ಬೇಕಿತ್ತು. ಕರೆಕ್ಟ್ ಆಗಿ ಒಂದು ಕ್ಲೀನ್ ಆಗಿ ಒಂದು ಕ್ವಶನ್ ಕೇಳಮ್ಮ, ನೀಟಾಗಿ. ಅಂದ್ರೆ ನಮಗೆ ಏನೋ ಇವಾಗ ಸ್ವಲ್ಪ ಫೈನಾನ್ಷಿಯಲಿ ನಂಬರ್ ಹೇಳಮ್ಮ, ಫಸ್ಟ್ ನಂಬರ್ ಹೇಳಮ್ಮ. ನಂಬರ್ 20. ಸ್ವಲ್ಪ ಮಾತಾಡ್ಬೇಕಾದ್ರೆ ಸ್ಪಷ್ಟವಾಗಿ ಕ್ಲೀನ್ ಆಗಿ ಮಾತಾಡಿ. ಸಮಸ್ಯೆ ಇದೆ ಅಂತ ಗೊತ್ತಿದೆ. ಕೆಲಸದ ವಿಚಾರನ ಪ್ರಾಬ್ಲಮ್ ಇದೆಯಾ ಅಥವಾ ಹಣಕಾಸಿನ ವಿಚಾರ ಪ್ರಾಬ್ಲಮ್ ಇದೆಯಾ? ಹಣಕಾಸಿಂದು ಹೇಳಿ ಸಾಕು. ಎಲ್ಲಾ ವ್ಯವಹಾರಗಳು ಅಂದ್ರೆ ನಾವೇನ್ ಮಾಡೋಣ? ಎಲ್ಲಾ ವ್ಯವಹಾರ ನೀವು ಎಷ್ಟು ವ್ಯವಹಾರ ಮಾಡ್ತೀರಾ ಇಲ್ಲಿ ಹೆಂಗ್ ನೋಡೋದಿಲ್ಲಿ? ಹಣಕಾಸು 6, ಸೂರ್ಯನ ಕಾಂಬಿನೇಷನ್ 5 9. ಸಾಲ ಕೊಟ್ಟಿದ್ದೀರಾ? ಕೊಟ್ಟಿದೀವಿ ಗುರುಗಳೇ. ಅದನ್ನ ಫಸ್ಟ್ ವಸೂಲಿ ಮಾಡಿ, ಅವಾಗ ಸರೋಗುತ್ತೆ ನಿಮ್ ಜೀವನ. ಯಾರಿಗೂ ಕೊಡಕ್ ಹೋಗ್ಬೇಡಿ. ಅಷ್ಟೇ ಇಲ್ಲಿ ಪ್ರಾಬ್ಲಮ್ ಇರೋದನ್ನ ನೀವು ವಾಪಸ್ ವಸೂಲಿ ಮಾಡಿದ್ರೆ ಬರುತ್ತೆ. ಅದು ದುಡ್ಡು ವಾಪಸ್ ಬರೋಕ್ಕೆ ತೊಗರಿ ಬೇಳೆ ದಾನ ಮಾಡಿ, ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ ವಾಪಸ್ ಬರೋಕ್ಕೆ. 6 ಮುಖದ ರುದ್ರಾಕ್ಷಿ ಹಾಕಿ, ಒಂದು ಬ್ಲೂ ಸಫೈರು ಮಧ್ಯದ ಬೆರಳಿಗೆ ಹಾಕಿ. ಸ್ಲೋ ಆಗಿ ದುಡ್ಡು ಬರುತ್ತೆ. ಶುಕ್ರನಿಂದ ಸ್ವಲ್ಪ ನಿಮಗೆ ಲೈಫ್ ಚೆನ್ನಾಗಾಗುತ್ತೆ. ಇನ್ನೊಂದು 5 ತಿಂಗಳಾದ್ಮೇಲೆ ಚೆನ್ನಾಗಾಗುತ್ತೆ. ಅಂದ್ರೆ ಮೀಡಿಯಂ ಆಗಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು 4 ವರ್ಷ ಆದ್ಮೇಲೆ ತುಂಬಾ ಚೆನ್ನಾಗಿರ್ತೀರ. ಒಳ್ಳೇದಾಗ್ಲಿ. ಇರೋ ದುಡ್ಡು ವಸೂಲಿ ಮಾಡ್ಕೊಂಡ್ರೆ ಸಾಕು, ಜೀವನ ಚೆನ್ನಾಗಿರುತ್ತೆ ನೆಮ್ಮದಿಯಾಗಿ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರುತ್ತೆ ಗುರುಜಿ. ನಮ್ಮ ದುರಾದೃಷ್ಟ ಅಂತ ಹೇಳ್ಕೊಂತೀನಿ ನಾನು. ನಿಮ್ ಹತ್ರ ಕಲಿಬೇಕು ಅಂತ ತುಂಬಾ ಆಸೆ ಇದೆ, ಆದ್ರೆ ಏನೋ ಪರಿಸ್ಥಿತಿ ಅನಾನುಕೂಲ. ನಾನು ಯಾವತ್ತಿದ್ರು ಸರಿ ಖಂಡಿತ ನಿಮ್ ಹತ್ರ ಕಲಿಬೇಕು ಅಂತ ಆಸೆ ಇದೆ. ಹೌದು ಗುರುಜಿ, ದುಡ್ಡಿನ ಸಮಸ್ಯೆ. ನಾನು ನಿಮ್ ಹತ್ರ ಕೇಳಿದೀನಿ ಕೂಡ. ನನ್ನ ಪರಿಸ್ಥಿತಿ, ನಾನು 2ನೇ ಹೆಂಡತಿ,
ಮತ್ತೆ ಅವರು ಎಲ್ಲಿ ಕೇಳಿದ್ರಿ? ಯಾವಾಗ ಕೇಳಿದ್ರಿ? ಟಿವಿಲೇ ಕೇಳಿರ್ಬೇಕು. ನಾನು ನಮ್ಮ ಟಿವಿಯಲ್ಲ ಗುರುಜಿ, ಟಿವಿಲೇ ಕೇಳಿದ್ದೆ. ಮತ್ತೆ ನನ್ ಮಗಳದು ವೆಟರ್ನರಿ ಬಗ್ಗೆ ನನ್ನ ಹತ್ರ ಕೇಳಿದೀನಿ. ಹೇಳಿದ್ರಿ ತುಂಬಾ ಚೆನ್ನಾಗಿ ಅವ್ರಿಗೆ ರಾವು ದೇಶ ಶುರುವಾಗಿದೆ ಅಂತ. ಅವ್ರಿಗೆ BSc ಮಾಡ್ತಿದ್ದಾಳೆ ಗುರುಜಿ ಆಗ ಇವಳು. ಅಂದ್ರೆ ಅವಳಿಗೆ ಇಲ್ಲೇ ಓದ್ತಾಳ, ಅಬ್ರಾಡ್ ಹೋಗ್ತಾಳ, ಅವಳ ನೇಮು ಫೇಮು ಯಾವಾಗ ಆಗ್ತಾಳೆ ಅಂತ ನನಗೊಂದು ಆಸೆ ಇದೆ. ಸ್ಪಾನ್ಸರ್ ಮಾಡ್ತಾ ಇದ್ರ ಅಬ್ರಾಡ್ಗೆ? ಗವರ್ಮೆಂಟ್ ಅವ್ರೇನ ಸ್ಪಾನ್ಸರ್ ಮಾಡ್ತಾ ಇದ್ರ ಅಬ್ರಾಡ್? ಇಲ್ಲ ಗುರುಜಿ, ಇನ್ನ ಓದ್ತಾ ಇದ್ದಾಳೆ BSc ಸೆಕೆಂಡ್ ಇಯರ್. ಈಗ ಥರ್ಡ್ ಇಯರ್ದು ಮುಂದೆ ಇನ್ನ ಕಂಪ್ಲೀಟ್ ಆದ್ಮೇಲೆ ಇಲ್ಲೇ ಓದ್ತಾಳ. ಮುಂದೆ ಕೇಳಿದ್ ನೋಡಿದ್ರೆ, ನೀವ್ ಹೇಳೋದ್ ನೋಡಿದ್ರೆ ನಮಗೆ ದುಡ್ಡು ಸಮಸ್ಯೆ ಅಂದ್ರೆ ಇವನು ಎಷ್ಟು ಲಕ್ಷ ಇಟ್ಕೊಂಡು ಓದಕ್ಕೆ ಅಂತ ಮಾತನಾಡುತ್ತಿರುವ ವ್ಯಕ್ತಿಯು ನೋಡಿ. ಇದು ಪ್ರಾಬ್ಲಮ್. ನಮ್ ಫೀಸು ಎಷ್ಟು 1000 ಇಟ್ಟಿದ್ರ ಅನ್ಕೋಬೇಕು ಇಲ್ಲಿ ಪಬ್ಲಿಕ್ ಅವರು. ಮಾತಾಡಿ, ಅರ್ಥ ಆಯ್ತಾ? ಸುಮ್ನೆ ಏನೇನೋ ಮಾತಾಡಬೇಡಿ. ನಮ್ಮ ಸಂಸ್ಥೆ ದೇವಸ್ಥಾನವನ್ನು ಕಟ್ತಾ ಇದೀವಿ. ಅನೇಕ ಜನರಿಗೆ, ಬಡವರಿಗೆ ನಾವು ಅನ್ನದಾನ ಮಾಡ್ತಾ ಇದೀವಿ. ನಾವು ತೋರಿಸ್ಕೊಳ್ಳೋದಿಲ್ಲ, ಅರ್ಥ ಆಯ್ತಾ? ನಾವೀಗ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಉಚಿತವಾಗಿ ಚಿಕಿತ್ಸೆ ಮಾಡಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಇನ್ನೊಂದು 2 ವರ್ಷದಲ್ಲಿ ಅದು ಸ್ಟಾರ್ಟ್ ಆಗುತ್ತೆ. ನನ್ನ ಉದ್ದೇಶ ಸೇವೆ ಮಾಡ್ತಕ್ಕಂಥದ್ದು. ಇದು ತಿಳ್ಕೊಳ್ಳಿ ಫಸ್ಟ್, ಎಲ್ಲರೂ ವೀಕ್ಷಕರಲ್ಲಿ ತಿಳ್ಕೊಳ್ಳಿ. ಇಲ್ಲಿ ಮಾತಾಡಬೇಕಾದ್ರೆ ನಿಮಗೆ ಬರಕ್ಕೆ ಇಂಟ್ರೆಸ್ಟ್ ಇದ್ರೆ ಬರ್ತೀವಿ ಅನ್ನಿ, ಬರಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಈ ಫೀಸು ಅದು ಇದು ಅವೆಲ್ಲ ನಾಟಕಗಳು ಬೇಡ. ಒಂದೊಂದು ಒಳ್ಳೆ ನೀವು ಫೋನ್ ತಗೊಂಡಿರ್ತೀರಾ, 15,000 20,000 ಫೋನ್ ತಗೊಳ್ತೀರಾ, ಒಂದು ಜಾರ್ ಬಿದ್ರೆ ಹೋಯ್ತದು. ನಾವು ಕೊಡ್ತಕ್ಕಂಥ ವಿದ್ಯೆಗೆ ಯಾರು ಬೆಲೆ ಕಟ್ತಾರೋ ಖಂಡಿತ ಅವರ ಸಂಸಾರಕ್ಕೆ ಅವ್ರಿಗೆ ಒಳ್ಳೇದಾಗಲ್ಲ. ಅರ್ಥ ಆಯ್ತಾ? ನಾವು ಮಾಡ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥದ್ದು ತಿಳ್ಕೊಂಡು ಮಾತಾಡಬೇಕು. ಯಾಕಂದ್ರೆ ಇನ್ನೊಬ್ರು ಕೇಳಿದ್ರೆ ಇದು ಎಷ್ಟು ಫೀಸ್ ಇಟ್ಟವರು ನಾವು ಕೇಳಬೇಕೋ ಬೇಡವೋ, ಅಷ್ಟೊಂದು ಹೇಳ್ತಾವ್ರೆ, ಅವರೇ ಹೋಗಕ್ಕಾಗಲ್ಲ, ಫಾರಿನ್ಗೆ ಹೋಗಿ ಕಳ್ಸೋರಿಗೆ ಅವ್ರಿಗೆ ಆಗ್ತಾ ಇಲ್ಲ, ಏನು ಲಕ್ಷಗಳೇ ಇಟ್ಟಿದೀವ? ಸ್ವಲ್ಪ ಆಲೋಚನೆ ಮಾಡಿ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಅದಕ್ಕೆ ಕರೆ ಕಟ್ ಮಾಡಿಸಿರೋದು. ಇನ್ನೊಂದ್ಸತಿ ನಾನು ಇಂಥದ್ದೆಲ್ಲ ತಗೊಳ್ಳಲ್ಲ. ಕರೆಕ್ಟಾಗಿರಿ ಜೀವನದಲ್ಲಿ, ಓಕೆ? ವಾಹಿನಿಲಿ ಮಾತಾಡಬೇಕಾದ್ರೆ ಇನ್ನೂ ಪಬ್ಲಿಕ್ಕಲ್ಲಿ ಇರ್ತೀರ, ಓಕೆ? ನಮಗೆ ಅದು ಸಮಸ್ಯೆ ಆಗುತ್ತೆ, ಅರ್ಥ ಆಯ್ತಲ್ಲ? ನಾವು ಇಟ್ಟಿರ್ತಕ್ಕಂಥ ಫೀಸ್ ಫೋನ್ ಮಾಡಿ ಕೇಳ್ಕೊಳ್ಳಿ. ಒಂದು ABCD ಕಲಿಯೋಕ್ಕೆ ನರ್ಸರಿಲಿ ಎಷ್ಟು ತಗೊಳ್ತಾರೆ, LKGಲಿ ಎಷ್ಟು ತಗೊಳ್ತಾರೆ, ಒಂದು ವರ್ಷಕ್ಕೆ ನಾವು ನಿಮಗೆ ಆ್ಯಪ್ ಕೊಟ್ಟು ಜೀವನದಲ್ಲಿ ಏನೇನು ಕಷ್ಟ ಬರುತ್ತೆ, ನಷ್ಟ ಬರುತ್ತೆ ಪೂರ್ತಿ ಹೇಳ್ಕೊಡ್ತೀವಿ. ಪೂರ್ತಿ ಲೈಫ್ ಲಾಂಗ್. ಅದು ನಿಮ್ಮೊಬ್ಬರದೇ ಅಲ್ಲ, ನಿಮ್ಮ ಸಂಸಾರದ ಪೂರ್ತಿ ನೋಡ್ಕೋಬಹುದು. ಪೂರ್ತಿ ಕಂಪ್ಲೀಟ್ ಆಗಿ 5 ಜನ ಒಂದು ಮನೇಲಿದ್ರೆ ಅವ್ರಿಗೆ ಒಂದು ತಿಂಗಳಿಗೆ ಏನು ಖರ್ಚಾಗುತ್ತೋ ಅಷ್ಟೇ ಫೀಸ್ ಇರೋದು. 5 ಜನ ಮನೇಲಿದ್ದರೆ ಅವ್ರಿಗೆ ಏನು ಖರ್ಚಾಗುತ್ತೆ ಊಟಕ್ಕೋ ಮತ್ತೊಂದಕ್ಕೆ, ಒಂದು ತಿಂಗಳದಷ್ಟೇ ಇರೋದು. 5 ಜನ ಮನೇಲಿದ್ರೆ ಯೋಚನೆ ಮಾಡಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ತಿನ್ನಕ್ಕೆ ಖರ್ಚಾಗುತ್ತೆ, ಅವರು ಓಡಾಡಕ್ಕೆ ಎಷ್ಟು ಖರ್ಚಾಗುತ್ತೆ, ಏನ್ ಫೀಸ್ ಇಟ್ಟಿರ್ತೀವಿ ಅದನ್ನ ಯೋಚನೆ ಮಾಡಿ, ಓಕೆ? ಅದಿಟ್ಟಿರ್ತಕ್ಕಂಥ ಕಾರಣಗಳು ಹಲವಾರು ನಾನು ಕ್ಲಾಸಲ್ಲಿ ಹೇಳಿರ್ತೀನಿ. ಏನಕ್ಕೆ ನಾವು ಈ ಫೀಸ್ ಇಟ್ಟಿದ್ದೀವಿ, ಯಾವುದಕ್ಕೆ ಅಂತ ಫಸ್ಟ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅರ್ಥ ಮಾಡಿ. ನಾವು ಮಾಡ್ತಕ್ಕಂಥ ಕೆಲಸಗಳು ನಾವು ಇನ್ನೊಬ್ಬರಿಗೆ ತೋರ್ಪಡಿಕೆ ಮಾಡೋದಿಲ್ಲ, ಅಥವಾ ಇಲ್ಲಿ ಟಿವಿಲಿ ಹಾಕಿ ತೋರಿಸಲು ಇಂತಿಂಥ ಕೆಲಸ ಮಾಡ್ತಾ ಇದೀವಿ ಅಂತ. ಒಳ್ಳೆ ಕಾರ್ಯಕ್ಕೆ ಹೋಗುತ್ತೆ, ಬಂದು ಸೇರ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ. ಅದಕ್ಕೆ ಇವತ್ತಿನ ದಿವಸ ಇಷ್ಟೊಂದು ಜನಕ್ಕೆ ಒಳ್ಳೇದಾಗಿರೋದು. ಯಾಕಂದ್ರೆ ನಮ್ಮ ಉದ್ದೇಶ ಒಳ್ಳೇದಿದೆ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಉದ್ದೇಶ ಬಹಳ ಒಳ್ಳೇದಿದೆ. ಇಲ್ಲಿ ಏನ್ ತಿಂದು ಇಲ್ಲೇ ಬಿಟ್ಟು ಹೋಗ್ತಕ್ಕಂಥ ದೇಹ ಇದು. ಅಂಥದ್ದು ಏನು ಜಾಸ್ತಿ ಮಾಡ್ಕೊಂಡು ನಾವೇನು ರಾಜಕೀಯ ವ್ಯಕ್ತಿಗಳ ತರ ಏನು ಕೋಟಿಗಟ್ಟಲೆ ಏನು ಬರಲ್ಲ. ಇಲ್ಲಿ ಪಾಠ ಮಾಡ್ತೀವಿ. ನಾನೊಬ್ಬ ಟೀಚರ್ ಅಷ್ಟೇ. ಇಲ್ಲಿ ಜ್ಯೋತಿಷ್ಯದಲ್ಲಿ ನಾನೊಬ್ಬ ಟೀಚರು. ನಾನು ಯಾವುದೇ ಜ್ಯೋತಿಷ್ಯದ ಬೋರ್ಡ್ ಹಾಕೊಂಡು ಬನ್ನಿ ನಿಮಗೆ ಪೂಜೆ ಮಾಡಿಸ್ತೀನಿ, 50,000 1 ಲಕ್ಷ ಕೊಡಿ ಅಂತ ಟೋಪಿ ಹಾಕ್ತಕ್ಕಂಥ ಸಂಸ್ಥೆನೇ ಅಲ್ಲ ನಮ್ದು. ಬಹಳ ನೀಟಾಗಿ, ಅದರಲ್ಲೂ ಕೂಡ ಬಡವರಿಗೆ ನಾವೊಂದು ಸ್ಕೀಮ್ ತಂದಿದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ 20 ನಿಮಿಷದ ಕಾಲ ಜ್ಯೋತಿಷ್ಯ ಹೇಳ್ತೀವಿ ಅಂತ ಹೇಳಿ ಒಂದು ಸ್ಕೀಮ್ ತಂದೀವಿ. ಅದು ಏನು ಹೇಳ್ದಲೆ, ಪ್ರಚಾರ ಆಗ್ದಲೆ ಅಷ್ಟೊಂದು ಕಾಲ್ಸ್ ಬರ್ತಾ ಇದೆ ನಮಗೆ. ಎವ್ರಿ ಡೇ ಅಷ್ಟು ಕಾಲ್ಸ್ ಬರ್ತಾ ಇದೆ. ತಗೊಳ್ತಾ ಇದ್ದಾರೆ ಜನ, ತುಂಬಾ ಜನನೇ ತಗೊಳ್ತಾ ಇದ್ದಾರೆ. ಸೊ ಸಕ್ಸಸ್ 528 ಅಂತ ಒಂದು ಸ್ಕೀಮ್ ಮಾಡಿದ್ವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಸಿಗೋದಿಲ್ಲ, ನಾನು ಸ್ವಲ್ಪ ಪ್ರೆಷರ್ ಇರುತ್ತೆ. ಯಾಕಂದ್ರೆ ನಮಗೆ ಜಾಸ್ತಿ ಕಾಲ್ಸ್ ಬಂದಾಗ ನಾವು ಬೇರೆ ತರ ಇದು ಮಾಡಬೇಕು. ಕ್ಲಾಸ್ಗೆ ಬರಕ್ಕೆ ನಾವು ಸಜೆಷನ್ ಮಾಡ್ತೀವಿ. ಇಲ್ಲ ನಾವು ತೀರಾ ಆಗೋದಿಲ್ಲ ಅನ್ನೋರಿಗೆ ಸಕ್ಸಸ್ 528 ಅಂತ ಸ್ಕೀಮ್ ಇದೆ. ಆಲ್ರೆಡಿ ನಾನು ಜನವರಿ ಲಾಂಚ್ ಮಾಡ್ತೀನಿ ಅಂತ ಹೇಳಿದೀನಿ. ಅದು ಯಾರ್ಯಾರು ತಗೊಳ್ತಾರೆ ಆ ಸಕ್ಸಸ್ 528ಗೆ ಅಲ್ಲಿ ಕೇಳ್ಕೊಳ್ಳಿ. ಖಂಡಿತ ನನಗಿಂತನೂ ಚೆನ್ನಾಗಿ ಹೇಳೋರು ಇದ್ದಾರೆ, ನನಗಿಂತ ಚೆನ್ನಾಗಿ ಹೇಳೋರು ಇದ್ದಾರೆ. ಯಾಕಂದ್ರೆ ಶ್ರದ್ಧೆಯಿಂದ ಹೇಳ್ತಾರೆ, ಇನ್ನೂ ನೀಟಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಆ ಮಾತು ಹೇಳಿದ್, ನನಗಿಂತ ಚೆನ್ನಾಗಿ ಹೇಳ್ತಾರೆ ಅಂತ. ಎರಡನೇ ವಿಚಾರ, ಅಲ್ಲಿ ನೀವು ಕೊಡ್ತಕ್ಕಂಥ ಫೀಸ್ಗೆ ಅದು ದೇವಸ್ಥಾನ ಟ್ರಸ್ಟ್ಗೆ ಹೋಗುತ್ತೆ, ದೇವಸ್ಥಾನ ಅಭಿವೃದ್ಧಿಗೆ ಹೋಗುತ್ತೆ. ದೇವಸ್ಥಾನಕ್ಕೆ ಹೋಗಿಲ್ಲ ಅಂತಂದ್ರೂ ಇನ್ನೊಂದು ಬಡಬಗ್ಗರಿಗೆ ನಾವು ಉದ್ಧಾರ ಇದು ಮಾಡಕ್ಕೆ, ಅಥವಾ ಯಾವ್ದಾದ್ರು ಒಂದು 3-4 ಯೋಜನೆ ಹಾಕೊಂಡಿದೀವಿ, ಅದನ್ನ ಮಾಡ್ತೀವಿ. ಖಂಡಿತ ನೀವು ಮಾಡ್ತಕ್ಕಂಥದ್ದು ಒಳ್ಳೆ ಕಾರ್ಯಕ್ಕೆ ಹೋಗುತ್ತೆ ಹೊರತು ಇನ್ನೆಲ್ಲೂ ನಿಮಗೆ ಹಾಳಾಗೋದಿಲ್ಲ. ಫ್ರೀ ಸರ್ವಿಸ್ ನಮ್ಮ ಕಡೆಯಿಂದ. ಡೊನೇಷನ್ ಮಾಡಿ ಫ್ರೀ ಸರ್ವಿಸ್ ತಗೊಳ್ಳಿ, ಅದು ನಮ್ದು. ಅಲ್ಲಿ ಗಲಾಟೆ ಏನಾದ್ರು ಮಾಡ್ತು ಅಂತಂದ್ರೆ ನಿಮ್ದು ದುಡ್ಡು ವಾಪಸ್ ಕೊಡ್ತೀವಿ. ಯಾಕಂದ್ರೆ ನಾವು ಸೇವೆಗೋಸ್ಕರ ಅಲ್ಲಿ ಕೂತಿರೋದಷ್ಟೇ.
ಅಲ್ಲಿ ಹೇಳ್ತಕ್ಕಂಥವ್ರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ಹಾಕಿರ್ತಕ್ಕಂಥ ಡೊನೇಷನ್ ಒಂಚೂರು ವರ್ಕ್ ಆಗಲ್ಲ. ಹೇಳಿದ್ದೀನಿ, ಒಂದು ಸಾತ್ವಿಕ ಭಾವನೆಯಿಂದ ಬನ್ನಿ, ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗಿ. ಒಳ್ಳೇದಾಗ್ಲಿ. ಮುಂದಿನ ಕರೆ ನೋಡೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಬಹಳ ಖುಷಿ ಆಗ್ತಾ ಇದೆ ಗುರುಜಿ. ನಾನು ನಿಮ್ ಸ್ಟೂಡೆಂಟ್, 82 ಬ್ಯಾಚ್ ಸ್ಟೂಡೆಂಟ್ ಸರ್. ಒಳ್ಳೇದಾಯ್ತಮ್ಮ. 82 ನಾವು ಕೊಟ್ಟಿರೋ ಫೀಸ್ ಏನಾದ್ರು ಜಾಸ್ತಿ ಇದೆನಮ್ಮ ನಾವು ಹೇಳ್ಕೊಡೋ ಪಾಠಕ್ಕೆ? ಏನಿಲ್ಲ ಸರ್, ನೀವು ಕಲ್ಸೋ ಏನೂ ಇಲ್ಲ ಅದ್ರೊಳಗೆ, ಏನೂ ಇಲ್ಲ. ನಾವು ಕರೆಕ್ಟ್ ನಾವು ಹೇಳ್ಬೇಕು ಅಂತ ಹೇಳಿ ನಮ್ ಕ್ಲಾಸ್ ಸ್ಟೂಡೆಂಟ್ ಅಂತ ಹೇಳ್ಬಿಡಿ, ಕರೆಕ್ಟ್ ಮನ್ಸಿಂದ ಹೇಳಿ. ಇಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ ಸರ್. ಮತ್ತೆ ನಾನು ಇವನ್ ಧಮಾಕ ಬ್ಯಾಚ್ಗೂ ಮತ್ತೆ ಜಾಯ್ನ್ ಆಗಿದೆ ಸರ್. ನಾನು ಧಮಾಕ ಬ್ಯಾಚ್ಗೂ ಜಾಯ್ನ್ ಆಗಿದ್ರಿ. ಸೊ ಚೆನ್ನಾಗಿದೆ ಪಾಠ? ಚೆನ್ನಾಗಿತ್ತು ಸರ್, ಬಹಳ ಚೆನ್ನಾಗಿತ್ತು ಕ್ಲಾಸ್, ಬಹಳ ಖುಷಿ ಆಯ್ತು. ಅದರಿಂದ ಉಪಯೋಗನೂ ಪಡೆದಿದ್ದೀರಾ? ಹಾ, ಪಡೆದಿದ್ದೀವಿ ಸರ್, ಪಡೆದಿದ್ದೀವಿ. ಫೀಸ್ ಕಾಸ್ಟ್ಲಿನಾ? ಈಗ ಫಾರಿನ್ಗೆಲ್ಲ ಕಳಿಸ್ತಾರ ಮಕ್ಕಳನ್ನ, ಫೀಸ್ ಕಾಸ್ಟ್ಲಿನಾ ನಮ್ದು? ಏನೂ ಇಲ್ಲ ಸರ್, ಜೀವನ ಪರ್ಯಂತ ತಿಳ್ಕೊಬೋದಲ್ವಾ? ಹೌದು ಸರ್. ಸಮಸ್ಯೆನೂ ಹೋಗುತ್ತೆ, ಕಮ್ಮಿ ದುಡ್ಡಲ್ಲಿ ಹೋಗ್ಬಿಡುತ್ತೆ. ಹೌದು ಹೌದು. ಮಾತಾಡ್ಬೇಕಾದ್ರೆ ಮಾತಾಡ್ತಾರ ಜನ, ಸುಮ್ನೆ ಎಲ್ಲ ಕೇಳ್ತಾರೆ, ನಮ್ಮ ಹತ್ರ ಕೇಳ್ತಾರಂತೆ. ನಾವು ಯಾವ್ದಕ್ಕೂ ಮೆಚ್ಕೊಳ್ಳಲ್ಲ. ಈ ಹೊಗಳಿಕೆ ಅದು ಮಾಡ್ತಾ ಇದ್ರೆ ನಾನು ತಲೆನೇ ಕೆಡ್ಸ್ಕೊಳಲ್ಲ. ಕರೆಕ್ಟ್ ಆಗಿ ಮಾತಾಡ್ತಾ ಇದ್ರ ಮಾತಾಡಿ, ಇಲ್ದಾರೆ ಸರಿಪಡಿಸ್ಕೊಳ್ಳಿ ಅಷ್ಟೇ. ಹೇಳಿ ಮೇಡಮ್, ಏನ್ ಕೇಳ್ಬೇಕಾಯ್ತು? ಏನ ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಹೇಳಿ. 30/9/1987 ಬೆಳಗ್ಗೆ 7:28. ಒಂದೇ ನಿಮಿಷ. ಬೆಂಗಳೂರು. 30/9/1987. ಸಮಯ ಬೆಳಗ್ಗೆ 7:28 ಬೆಂಗಳೂರು. 27 ನಿಮಿಷ. ಬೆಳಗ್ಗೆ 7:28 ಸರ್. 28. ಹುಟ್ಟಿದ್ದು ಬೆಂಗಳೂರು ಸರ್. 28 ನಿಮಿಷ. ಇದು ಕರೆಕ್ಟ್ ಆಗಿ ಬರುತ್ತೆ. ನಮ್ ಕಸ್ಪಲ್ ಕಂಡಿಡಿಯಕ್ಕೆ ಬಹಳ ಈಸಿ ಆಗುತ್ತೆ ಅಲ್ವಾ? ಹೌದು ಸರ್. ಯಾವ್ದ್ರ ಬಗ್ಗೆ ನೋಡ್ಬೇಕಮ್ಮ? ಜಾಬ್ ಆಗಿ ಅವನಿಗೆ ಪ್ರಮೋಷನ್ ಏನಾರ ಇದನ್ನ, ಆಮೇಲೆ ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಪ್ರಾಬ್ಲಮ್. ಚಂದ್ರದಶ ಬುಧ ಭುಕ್ತಿ ಬರ್ತಾ ಇದೆ. ಚಂದ್ರ ಶನಿ ಚಂದ್ರ ಬುಧ, ಚಂದ್ರನ ಕಾಂಬಿನೇಷನ್ ಅಲ್ಲಿ 12 ಇದೆಯಲ್ಲಮ್ಮ, ಗೊತ್ತಲ್ಲ, ನೋಡಿದಿರಲ್ಲ? ನೋಡಿದೀನಿ ಸರ್, ಅದಕ್ಕೆ ನಿಮ್ಮ ಹತ್ರನೇ ಕೇಳ್ಬೇಕು. ನಮ್ಮ ಹತ್ರ ಕೇಳ್ಬೇಕು. ಬಟ್ ಆದ್ರೆ ದುಡ್ಡು ಬರ್ತಾ ಇಲ್ಲ ಅಂತಲ್ಲ. ಯಾಕಂದ್ರೆ 1 2 5 7 8 10 11 ಕಾಂಬಿನೇಷನ್, 6 ಕಾಂಬಿನೇಷನ್ ದುಡ್ಡು ಬರ್ತಾ ಇದೆ. 12 ಸ್ವಲ್ಪ ಅವ್ರ ಫೈನಾನ್ಷಿಯಲ್ ಪ್ಲಾನಿಂಗ್ ಸ್ವಲ್ಪ ತಪ್ಪಿದೆ. ಪ್ಲಾನಿಂಗ್ ಅಂತ ಹೇಳ್ತೀವಲ್ಲ, ಸ್ವಲ್ಪ ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್. ಮೊಸರು ದಾನ ಮಾಡಿ, ಎಷ್ಟೊಂದು ಸಮಸ್ಯೆ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ 3 ಮುಖದ ರುದ್ರಾಕ್ಷಿ ಹಾಕಿ. ಮದುವೆ ಆಗಿದಾರಾ? ಕೇಳಿಸ್ತಾ ಇಲ್ಲ. ಮದುವೆ ಆಗಿದಾರಾ? ಒಂದು ಎಡದ ಕೈ ಮಧ್ಯದ ಬೆರಳಿಗೆ ಹಣದ ಸಮಸ್ಯೆ ಮತ್ತೆ ಏನಾದ್ರು ಇತ್ತು ಅಂತಂದ್ರೆ ಒಂದು ಗೋಮೇಧಿಕ ಧರಿಸಿ. ಸ್ವಲ್ಪ ಅದು ಮ್ಯಾರೇಜ್ ಲೈಫ್ಗೆ ಸ್ವಲ್ಪ ನೆಗೆಟಿವ್. ಬಟ್ ಆದ್ರೆ 34 ಆಗಿದೆ ಅಂತಂದ್ರೆ, ಮದುವೆ ಆಗಿದೆ ಅಂತಂದ್ರೆ ಗೋಮೇಧಿಕ ಧರಿಸಿ, ಖಂಡಿತ ಒಳ್ಳೇದಾಗುತ್ತೆ. ಪ್ಲಾನಿಂಗ್ ಸಮಸ್ಯೆ 12 ಕಾಂಬಿನೇಷನ್ ಬಂದು ಕೆಳಗಡೆ ಗುಡ್ ಕಾಂಬಿನೇಷನ್ ಇದ್ರೆ, ಹಿಟ್ ಆಗಿದ್ರೆ, ಸ್ಪೆಂಡ್ ಥ್ರಿಫ್ಟ್ ಅಂತ ಕರಿತೀವಿ. ಸ್ಪೆಂಡ್ ಥ್ರಿಫ್ಟ್ ಹೆಚ್ಚಾಗಿರ್ತಕ್ಕಂಥದ್ದು, ಅದು ಕಂಟ್ರೋಲ್ ಬರಬೇಕು ಅಂತಂದ್ರೆ ಸ್ವಲ್ಪ ದಾನ ಮಾಡಿ. ಆ ಗ್ರಹಣ, ಆ ಮೈಂಡ್ಗೆ ಬರ್ತಕ್ಕಂಥ ಗ್ರಹಣ ಸ್ವಲ್ಪ ದಾನ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ನಮ್ಮ ತಾಯಿಯವರು ನಿಮ್ ಸ್ಟೂಡೆಂಟ್ ಸರ್, 85ನೇ ಬ್ಯಾಚ್. 85 ರೀಸೆಂಟ್. ಓಕೆ. 85ನೇ ಬ್ಯಾಚ್ ಸರ್. ನಾನು ಅವ್ರ ಜೊತೆ ಅಟೆಂಡ್ ಆಗಿದ್ದೆ. ನಿಮ್ ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ವೆರಿ ಗುಡ್. ನಿಮ್ದು ಅಕ್ಯುರಸಿ ಬಗ್ಗೆ ನಮ್ಗೆ ಬಹಳ ಅಪ್ರಿಸಿಯೇಷನ್ ಮಾಡ್ತೀನಿ ಸರ್. ನಿಮ್ಗೆ ನೀವು ನೋಡಿದಿರಾ, ಚೆಕ್ ಮಾಡಿದಿರಾ? ಹಾ ಸರ್, ನೋಡಿದೀನಿ. ಬೇರೆಯವ್ರದ್ದು ತುಂಬಾ ಚೆನ್ನಾಗಿ ಬರುತ್ತೆ ಸರ್. ನಿಮ್ಗೆ ಅಕ್ಯುರೇಟ್ ಭಾರಿ ಚೆನ್ನಾಗಿ ಬರುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಹೇಳಿ ಸರ್. ಸರ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸರ್. ಸರ್, 25/10. 25/10. 1999. ಸಮಯ ಬೆಳಗ್ಗೆ 10:26. ಊರು ಪ್ಲೇಸ್ ವಿದ್ಯಾನಗರ್, ಹುಬ್ಳಿ ಸರ್. ಹುಬ್ಳಿ ವಿದ್ಯಾನಗರ್. ಪ್ರಶ್ನೆ ಕೇಳಿ ಸರ್. ನಂದು ಇವಾಗ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿದೆ ಸರ್. ನಾನಿವಾಗ ಡಿಪ್ಲೊಮಾ ಮೇಲೆ ನಾನು ಜಾಬ್ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂದ್ರೆ? ಸೊ ಇವಾಗ ನಾನು ಜಾಬ್ ಮಾಡಿದ್ರೆ ನನ್ನ ಜಾಬ್ ಸುಗಮಗತಿಯಲ್ಲಿ ಸಾಗುತ್ತೋ ಇಲ್ಲೋ, ಚೆನ್ನಾಗಿರುತ್ತೋ ಇಲ್ಲ ಅಂತ ಕೇಳ್ಬೇಕಿತ್ತು ಸರ್. 8 ಬಂದಿದೆ. ಬಿಸ್ನೆಸ್ ಅಂತೂ ಮಾಡಕ್ ಹೋಗ್ಬಿಡಿ. ಫಸ್ಟ್ ಬಿಸ್ನೆಸ್ ಮಾಡಬಾರ್ದು ಸರ್. ಕೆಲಸ ಸ್ವಲ್ಪ ನಿಮಗೆ ಸೂರ್ಯದಶ ಮುಗಿಯೋವರೆಗೂ ಸಮಸ್ಯೆ ಇದೆ. 26 ವರ್ಗುನು ಹೌದು ಸರ್. ಸೂಕ್ತವಾಗಿರ್ತಕ್ಕಂಥ ಕೆಲಸ ಸಿಗೋದಿಲ್ಲ. ಹಾ ಸರ್. ಸ್ವಲ್ಪ ಮಟ್ಟಿಗೆ ನೀವು ಸ್ವಲ್ಪ ಚಾಂಟಿಂಗ್ ಮಾಡಬೇಕು. ಬುಧನ ಚಾಂಟಿಂಗ್ ಮಾಡಿ. ಬುಧನ ಚಾಂಟಿಂಗ್ ಸರ್. ಹೌದು. ಓಂ ಬುಂ ಬುಧಾಯ ನಮಃ. ಗ್ರೀನ್ ಕಲರ್ ಥ್ರೆಡ್ ಹಾಕೊಳ್ಳಿ. ಸ್ವಲ್ಪ ಸುಮಾರಾಗಿರ್ತಕ್ಕಂಥ ಕೆಲಸದಲ್ಲೇ ಹೋಗ್ಬೇಕು. ಕನ್ಸ್ಟ್ರಕ್ಷನ್ಗೆ ಹೋಗಿ. ಮುಂದೆ ನಾನು ಫೀಲ್ಡ್ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಡಿಸೈನಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್? ಫೀಲ್ಡ್ ವರ್ಕ್ ಬೆಸ್ಟ್ ನಿಮಗೆ. ಫೀಲ್ಡ್ ವರ್ಕ್ ಸರ್. ಫೀಲ್ಡ್ ವರ್ಕ್ ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಚಂದ್ರನಲ್ಲಿ 26 ಆದ್ಮೇಲೆ ಡಿಸೈನಿಂಗ್ ಹೋಗ್ತೀರಾ ನೀವು, ಅನುಭವ ಆದ್ಮೇಲೆ.
ಅನುಭವ ಬಂದ್ಮೇಲೆ ಡಿಸೈನಿಂಗ್. ಯಾಕಂದ್ರೆ ಚಂದ್ರನಲ್ಲಿ 3-5-2 ಕಾಂಬಿನೇಷನ್ ಇದೆ. 5 ಅಂದ್ರೆ ಡಿಸೈನ್ ಬರ್ತಕ್ಕಂಥದ್ದು. ಸ್ವಲ್ಪ ನೀವು ಕುತ್ಕೊಂಡು ಕೆಲಸ ಮಾಡ್ತೀರಾ ಚಂದ್ರನಲ್ಲಿ 26 ಆದ್ಮೇಲೆ. ಫಸ್ಟ್ ಫೀಲ್ಡ್ ವರ್ಕ್ ಮಾಡಿ, ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಅದನ್ನೇ ಆಮೇಲೆ ಅಪ್ಲೈ ಮಾಡಿ. ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ. ಒಂದು ಪೆರಿಡಾಟ್ ಅನ್ನೋ ಉಂಗುರ ಧರಿಸ್ಕೊಳ್ಳಿ, 6 ಮುಖದ ರುದ್ರಾಕ್ಷಿ ಹಾಕಿ, ಒಳ್ಳೇದಾಗುತ್ತೆ. ನಮಸ್ಕಾರ. ಸರ್ ಗುರುಗಳೇ, ಹೇಳಿ. ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಅವಳು 29/5/2006 ಹುಟ್ಟಿದಾಳೆ. ಬೆಳಗ್ಗೆ 11 ಗಂಟೆ 7 ನಿಮಿಷ. 29/5/2006. ಓಕೆ. ಈಗ 10th ಓದ್ತಿದ್ದಾಳೆ. ಮುಂದೆ ಯಾವ್ದಕ್ ಸೇರ್ಸಿದ್ರೆ ಅವಳಿಗೆ ಫ್ಯೂಚರ್ ಟೈಮ್ ಯಾರು ಹೇಳೋದು, ಪ್ಲೇಸ್ ಯಾರು ಹೇಳೋದು? 11 ಗಂಟೆ 7 ನಿಮಿಷ ಬೆಂಗಳೂರು. 11 ಗಂಟೆ 7 ನಿಮಿಷ ಯಾವಾಗ? ಬೆಳಿಗ್ಗೆ AM. ಸ್ವಲ್ಪ ಕರೆಕ್ಟ್ ಆಗಿ ಹೇಳ್ರಮ್ಮ, ಏನ್ ಅರ್ಧ ತಿಂದ್ಬಿಡ್ತೀರಾ. ಸ್ವಲ್ಪ ಹೇಳ್ಬೇಕಾದ್ರೆ ಒಂದು ಡೇಟು ಟೈಮ್, ಹುಟ್ಟಿದ್ ಬೆಳಿಗ್ಗೆನ ಸಾಯಂಕಾಲ, ಊರು ಹೇಳ್ಬಿಟ್ಟು ಆಮೇಲೆ ಪ್ರಶ್ನೆ ಕೇಳಿ. ಟೈಮ್ ಎಷ್ಟು ವೇಸ್ಟ್ ಮಾಡ್ತಾ ಇದ್ರಿ ನೋಡಿ. ನನಗೆ ಜಾಸ್ತಿ ಜನಕ್ಕೆ ಕರೆ ತಗೊಳ್ಬೇಕು ಅನ್ನೋ ಆಸೆಗೆ ನಾನು ಮಾಡೋದು. ಶನಿ ದಶ, ರಾಹು 21ಕ್ಕೆ ಮುಗಿಯುತ್ತೆ, ಗುರು ದಶ ಸ್ಟಾರ್ಟ್ ಆಗಿದೆ. 8-9 ಪ್ರಶ್ನೆ ಏನ್ ಕೇಳಿದ್ರೆ? ಅವಳಿಗೆ ಮುಂದೆ SLC ಆದ್ಮೇಲೆ ಏನಕ್ಕೆ ಹಾಕಿದ್ರೆ ಚೆನ್ನಾಗಿ ಆಗ್ಬರುತ್ತೆ ಅವಳ ಫ್ಯೂಚರ್ಗೆ ಅಂತ. ಸ್ವಲ್ಪ ಟೀಚಿಂಗ್ ಲೈನ್ ಇಷ್ಟಪಡ್ತಾರೆ, ಪ್ರೊಫೆಸರ್. ಓಕೆ. ಟೀಚಿಂಗ್ ಲೈನ್ ಮಾಡ್ಕೊಳಕ್ ಹೇಳಿ. ಯಾವ್ದಾದ್ರು ಕೂಡ ಅದರಲ್ಲಿ ಅವರು ಟೀಚಿಂಗ್ ಲೈನ್ ಸ್ವಲ್ಪ ಉತ್ತಮವಾಗಿರುತ್ತೆ. ಯಾಕಂದ್ರೆ ನೆಕ್ಸ್ಟ್ 16 ವರ್ಷ 37ವರೆಗೂ, ಯಾಕಂದ್ರೆ ಆಲ್ರೆಡಿ 15, ಇನ್ನು 16 ವರ್ಷ ಅಂದ್ರೆ 31 ಇಯರ್ಸ್ ವರ್ಗು ಕೂಡ ಆ ಲೈನಲ್ಲಿ ಹೋಗ್ತಾರೆ. ಟೀಚಿಂಗ್ ಲೈನ್ ಸೂಕ್ತ. ಎರಡನೇದು ಬಂದ್ಬಿಟ್ಟು ಸ್ವಲ್ಪ ಗುರುನಲ್ಲಿ 8 ಬಂದಿದೆ. ಟೆಕ್ನಿಕಲ್, ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಕಡೆ ಹೋಗ್ಬೋದು, ಮೆಕ್ಯಾನಿಕಲ್ ಮಾಡಕ್ ಹೋಗ್ಬೇಡಿ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಡೇಟ್ ಆಫ್ ಬರ್ತ್ 4/4/1974 ಗುರುಜಿ. 74. ಸಮಯ ರಾತ್ರಿ 9:55 ಗುರುಜಿ. ಹುಟ್ಟಿದೂರು ಚನ್ನಗಿರಿ, ಶಿವಮೊಗ್ಗ ಜಿಲ್ಲೆ. ಪ್ರಶ್ನೆ ಮನೆ ಕಟ್ಟೋದು ಗುರುಜಿ. ಪ್ರಶ್ನಾಶಾಸ್ತ್ರದಲ್ಲಿ ಕರೆಕ್ಟಾಗಿ ಬರುತ್ತೆ, ಇದೆಲ್ಲ ಪರ್ಫೆಕ್ಟ್ ಆಗಿ ಬರಲ್ಲ. ಗುರುದಶ 23. ಓವರ್ ಆಲ್ ಕಾಂಬಿನೇಷನ್ ತೋರಿಸುತ್ತೆ. ಮನೆ ಕಟ್ತೀರಾ? ಸೈಟ್ ಇದೆಯಾ ಆಲ್ರೆಡಿ? ಕಟ್ಟಿ. 8-11 ಅಂದ್ರೆ ಸೈಟ್ ಇದೆ, ಅದಕ್ಕೆ ಕೇಳಿದೆ. ಕಟ್ತೀರಾ? ನಮ್ಮ ಮನೆಯವರು 87ನೇ ಬೆಚ್ಚಗೆ. ಏನಂದ್ರೆ ಗುರುಜಿ? ಹೇಳಿ. ನಮ್ಮ ಮನೆಯವರು 87ನೇ ಬೆಚ್ಚಗೆ ನಿಮ್ ಸ್ಟೂಡೆಂಟ್ ಗುರುಜಿ. ಮತ್ತೆ ಗೊತ್ತಿರುತ್ತಲ್ಲ ಅವ್ರಿಗೆ. ಆದ್ರೂ ಅಷ್ಟು ಪರ್ಫೆಕ್ಟ್ ಇಲ್ಲ ಗುರುಜಿ. ಯಾಕೆ ಅವ್ರು ಪರ್ಫೆಕ್ಟ್ ಆಗಿಲ್ಲ? ಏನ್ 4, 8, 11 ನೋಡಿದ್ರೆ ಗೊತ್ತಾಗತ್ತಲ್ಲ. ಇಲ್ಲಿ ಜಾತಕ ನೋಡಿದ್ರೆ ಹೇಳ್ಬೋದಲ್ಲ ಇದ್ರಲ್ಲಿ ಏನಿದೆ. ಏನಾರೇ ಮಂತ್ರ ಏನಾರ ಗುರುಜಿ? ಯಾಕೆ ನಿಮ್ಗೆ ಹೇಳ್ಬಾರ್ದು ಅಂತ ಇರ್ಬೋದೇನು? ಏನೋ ಜಗಳ ಆಡಿದಿರಿ ನೋಡ್ರಿ. ಪರ್ಫೆಕ್ಟ್ ಎಲ್ಲ ಇಲ್ಲ ಗುರುಜಿ, ಬಹಳ ಚೆನ್ನಾಗದಿ. ಇಬ್ರು ಬಹಳ ಚೆನ್ನಾಗದಿ ಗುರುಜಿ. ಮಂತ್ರ ಏನು ಬೇಡ ರೀ. ಇದಕ್ಕೆ ಒಂದ್ ಕೆಲಸ ಮಾಡಿ, ಶೀಘ್ರವಾಗಿ ಮನೆ ಕಟ್ಟಕ್ಕೆ ನಿಮ್ಗೆ 4-8-11 ಬುಧ ಪೆರಿಡಾಟ್ ಅನ್ನೋ ಉಂಗುರ ಹಾಕೊಳ್ಳಿ. ಹೌದಾ ಗುರುಜಿ? 5 ಮುಖದ ರುದ್ರಾಕ್ಷಿ ಹಾಕಿ, ಪೆರಿಡಾಟ್ ಅನ್ನೋ ಉಂಗುರ ಹಾಕಿ. ಈಗ ಸದ್ಯಕ್ಕೆ ಪರಿಸ್ಥಿತಿ ಇಮಿಡಿಯೇಟ್ ಆಗಿ ಕಟ್ಟಕ್ಕೆ ಶುರು ಮಾಡಿ. ಯಾವುದೇ ಗೊಂದಲ ಇಲ್ಲ. ಅರ್ಥ ಆಯ್ತಾ? ಹಣದ ಸಮಸ್ಯೆ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ, ಅದನ್ನ ನೋಡ್ಕೊಂಡು ಪ್ಲಾನ್ ಮಾಡಿ. ರೆಡಿ ಇದೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನಾವು ಬಳ್ಳಾರಿ ಜಿಲ್ಲೆಯಿಂದ ಮಾತಾಡ್ತಿರೋದು. 17/7 1988. ಸಮಯ ಮಧ್ಯಾಹ್ನ 12 ಗಂಟೆ ಗುರುಜಿ. ಕರೆಕ್ಟ್ ಆಗಿ 12 ಗಂಟೆಗೆ ಹುಟ್ಟಿದ್ರ? ಹೌದು ಮೇಡಮ್. ಹೌದು ಗುರುಜಿ. ಏನೋ ತಪ್ಪಿರುತ್ತೆ ಗುರುಜಿ. ಹೇಳಿ. ಹುಟ್ಟಿದ ಊರು ಯಾವ್ದು? ಚಿಕ್ಕಜೋಗಾಳಿ ಗುರುಜಿ, ಬಳ್ಳಾರಿ ಡಿಸ್ಟಿಕ್. ಏನ್ ಪ್ರಶ್ನೆ? ಗುರುಜಿ, ನಮ್ದು ಬಿಸಿನೆಸ್ ನಡೀತಿಲ್ಲ, ಬಹಳ ತೊಂದರೆ ಆಗ್ಬಿಟ್ಟಿದೆ. ಈಗ 1 ವರ್ಷದಿಂದ ಎಲ್ಲಿಗೆ ಹೋಗ್ಬೇಕ್ರಿ. ಕರೆಕ್ಟ್ ಆಗಿ 12 ಗಂಟೆಗೆ ಹುಟ್ಟಕ್ ಸಾಧ್ಯ ಇಲ್ಲ ರೀ. 12:05 ಇರುತ್ತೆ, 11:58 ಇರುತ್ತೆ. ಹೇಳಿದ್ರು ಕೇಳಲ್ಲ. ಪ್ರಶ್ನಾಶಾಸ್ತ್ರ ಫ್ಯಾಂಟಾಸ್ಟಿಕ್ ಆಗಿ ಬರುತ್ತೆ. 8, 4, 7 ಸ್ವಲ್ಪ ಅರಿಶಿನ ಕೊಂಬು ಒಂದು 5-6 ಜನಕ್ಕೆ ಗುರುವಾರ ಒಂದು 6 ತಿಂಗಳು ದಾನ ಮಾಡಿ. ಫಸ್ಟ್ ನಿಮಗೆ ಎಷ್ಟೊಂದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಕೊರಳಿಗೆ 2 ಮುಖದ ರುದ್ರಾಕ್ಷಿ ಹಾಕಿ. ಹಾಗೆ ಬಲಗೈ 6, 3, 8. ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಲೈನಲ್ಲಿ ಇಲ್ಲ. ಬಲಗೈ ಉಂಗುರದ ಬೆರಳಿಗೆ ಹವಳ ಧರಿಸಿ. ನಿಮಗೆ ಸ್ವಲ್ಪ ಮಂಗಳನಲ್ಲಿ ಲಾಭ ಬರುತ್ತೆ. ಮಂಗಳ ಬಂದಾಗ ಲಾಭ ಬರುತ್ತೆ. 27 ಆದ್ಮೇಲೆ ಇನ್ನೂ ಚೆನ್ನಾಗಿದೆ. ಏನ್ ತೊಂದರೆ ಏನಿಲ್ಲ. ಅಷ್ಟೊಂದೇನು ಪ್ರಾಬ್ಲಮ್ ತೋರಿಸ್ತಾ ಇಲ್ಲ.
ಸ್ವಲ್ಪ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ರೊಟೇಷನ್ ಆಗ್ತಾ ಇಲ್ಲ ಅಷ್ಟೇ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ನಾವು ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀವಿ ಗುರುಜಿ. ವೆರಿ ಗುಡ್. 91 ಗುರುಜಿ. 91. ಯಾವ್ದ್ರ ವಿಚಾರ ಬೇಗ ಬೇಗ ಹೇಳಮ್ಮ. ಇದು ಗುರುಜಿ ಮನಿ ಕಟ್ಟಬೇಕಿತ್ತು ಗುರುಜಿ. ಆಸ್ತಿ ನಮ್ಮ ಮನೆಯವ್ರ ಹೆಸರಲ್ಲೇ ಇಲ್ಲ ಗುರುಜಿ, ಅಣ್ಣವ್ರ ಹೆಸರಲ್ಲೇ ಇದೆ. ಅವ್ರ ಅಣ್ಣವ್ರ ಹೆಸರಲ್ಲೇ ಅಲ್ಲಿ ಕಟ್ಟಬೇಕಾ ಏನೋ ನಾವು ಸೈಟ್ ತಗೊಂಡ್ ಕಟ್ಟಬೇಕಾ, ಅದೇ ಗೊಂದಲದಲ್ಲಿ ಇದ್ದೀವಿ ಗುರುಜಿ. ಈಗ ಮನಿ ಕಟ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. 4ನೇ ಮನೆ ಸೂರ್ಯ, ಮನೆ ಕಟ್ಟೋದು ಇಂಪಾರ್ಟೆಂಟ್ ಇದೆ. ಸೂರ್ಯನ ಕಾಂಬಿನೇಷನ್ 5-1 5-1 6-7 ಸಪರೇಟ್ ಆಗಿ ಕಟ್ಟಿ. ಪ್ರಶ್ನಾಶಾಸ್ತ್ರದಲ್ಲಿ ಕಸ್ಪಲಲ್ಲಿ 5 ಬಂತು ಅಂದ್ರೆ ನಿಮಗೆ ಮನೆ ಸಿಗೋದಿಲ್ಲ ಲೈಫ್ ಲಾಂಗ್. ನಿಮ್ಮ ದುಡ್ಡು ತಗೊಂಡು ಇನ್ನೊಬ್ರ ಮನೆ ದುಡ್ಡು ಕಟ್ರೆ ಇವತ್ತಲ್ಲ ನಾಳೆ ನಿಮ್ಮ ಮಕ್ಕಳಿಗೆ ಸಮಸ್ಯೆ ಮಾಡ್ತೀರಾ. ಅರ್ಥ ಆಯ್ತಾ ಗುರುಜಿ? ಅದು ನಮ್ಮದು ಹಿರಿಯರ್ ಮಾಡಿದ ಜಾಗ ಗುರುಜಿ. ಅದು ಅವ್ರದ್ದು ನಮ್ ಭಾವನವ್ರು ಕೊಡ್ತಾರ ಗುರುಜಿ, ಅದ್ರಲ್ಲಿ ನಮ್ ಪಾಲು ಕೊಡೋದು ಕಷ್ಟ ಇದೆ. ನೀವು ಸ್ವಲ್ಪ ಕಷ್ಟ ತೋರಿಸ್ತಾ ಇದೆ, ಅದಕ್ಕೆ 5-5 ಬಂತು. ಪ್ರಶ್ನಾಶಾಸ್ತ್ರ 5 ಬಂದಿದೆ. ಕಷ್ಟ ಯಾಕೆ ಕೇಳಲಿಲ್ಲ? ಕೇಳಿ. ಕೇಳ್ತಾ ಇದ್ದಾರೆ ಗುರುಜಿ, ಅವ್ರು ಕೊಡ್ತಾ ಇಲ್ಲ. ನಾವು ಕೊಡೋದಿಲ್ಲ, ನಿಮಗ್ ಸರ್ವಿಸ್ ಇದೆ, ನಾ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಇಲ್ಲಿ ಪ್ರಶ್ನಾಶಾಸ್ತ್ರ ಏನ್ ಹೇಳಿದ್ದು? ಡೌಟ್ ಅಂತ ಹೇಳೋದಿಲ್ವಾ? ಹೌದು ಗುರುಜಿ, ಹೌದು ಗುರುಜಿ. ಈಗ ಸಪರೇಟ್ ಜಾಗ ತಗೊಂಡ ಕಟ್ಟಾನ ಗುರುಜಿ ನಾವು. ಫಸ್ಟ್ ನಿಮ್ ಕೆಲಸ ಏನಿದೆಯೋ ನೀವು ಕಟ್ಟೋದು ಕಟ್ಕೊಳ್ಳಿ, ಅದು ಕೇಳೋದು ಕೇಳಿ. ಸ್ವಲ್ಪ ಹಂಗೆ ಜನ ಸ್ವಲ್ಪ ಎಲ್ಲ ಬಂಡ ಜೀವಗಳೇ ಜಾಸ್ತಿ, ಏನು ಮಾಡಕ್ಕಾಗಲ್ಲ. ಓಕೆ, ಇದರಲ್ಲಿ ನೀವು ಹವಳ ಹಾಕೊಳಕ್ ಹೇಳಿ, ನಿಮ್ಮ ಯಜಮಾನರಿಗೆ ಹವಳ ಹಾಕೊಳಕ್ ಹೇಳಿ, ಉತ್ತಮವಾಗಿರುತ್ತೆ. ಬಲಗೈ ಮಧ್ಯದ ಬೆರಳಿಗೆ 3 ಮುಖದ ರುದ್ರಾಕ್ಷದ ಜೊತೆ. ಒಳ್ಳೇದಾಗ್ಲಿ. ಫೆಬ್ರವರಿ 16ನೇ ತಾರೀಕು ಪರ್ಫೆಕ್ಟ್ ಆಗಿ ಏನ್ ಮಾಡಬೇಕು ಹೇಳ್ತಕ್ಕಂಥದ್ದು ನಕ್ಷತ್ರ ನಾಡಿ. ನಮ್ಮ ಆ್ಯಪ್ಗೆ ಹೇಗೆ ನಾವು ನಂಬರ್ಸ್ ಬಂದ್ರೆ ಹೇಗೆ ಅಂತ ಟ್ರೈನ್ ಮಾಡ್ಕೊತೀನಿ, ನೋಡ್ಕೊಳ್ಳಿ. ಖಂಡಿತ ಒಳ್ಳೇದಾಗುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಚೆನ್ನಾಗುತ್ತೆ. ಫಸ್ಟ್ ನೀವು ನಮ್ಮ ಕ್ಲಾಸ್ ಮುಗಿದಿದ ತಕ್ಷಣ ನಿಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗುತ್ತೆ. ಈಗ ನಾವು ಕಲಿದೇ ಇದ್ದು ಬೇರೆ ಕಡೆ ಹೋದ್ರೆ ಅವ್ರು ಏನ್ ಹೇಳ್ತಾರೆ ಅದು ಕೇಳಬೇಕು. ಆಮೇಲೆ ನಮ್ದೆಲ್ಲ ಲಕ್ಷಾಂತರ ರೂಪಾಯಿ ಇಲ್ಲ, ಏನೂ ಇಲ್ಲ. ನಾವು ಆಲ್ರೆಡಿ ಹೇಳಿದ್ದೀನಿ, 5 ಜನಕ್ಕೆ 5 ಜನ ಒಂದು ಮನೇಲಿ ಆ ಪೆಟ್ರೋಲ್ಗೆ ಹಾಕೊಂಡು ಅದಕ್ಕೆ ಹಾಕೊಂಡು 1 ತಿಂಗಳದ ಏನು ನೀವು ಖರ್ಚು ಮಾಡ್ತಿರೋ ಜೀವನ ಪರ್ಯಂತ ನಿಮಗೆ ಉಪಯೋಗ ಆಗ್ತಕ್ಕಂಥ ಒಂದು ಫೀಸ್ ಇಟ್ಟಿದೀವಿ. ಅದು ಏನೇನೂ ಇಲ್ಲ. ಅದು ಅರ್ಥ ಆಯ್ತಲ್ಲ? ಏನೇನೂ ಇಲ್ಲ. ನೀವು ಕೊಡ್ತಕ್ಕಂಥದ್ದು ಒಂದು ದಾನಕ್ಕೆ ಹೋಗುತ್ತೆ, ಜ್ಞಾನನೂ ಬರುತ್ತೆ ನಿಮಗೆ, ಒಂದು ಆ್ಯಪ್ ಕೂಡ ನಿಮ್ದಾಗತ್ತೆ. ಒಳ್ಳೇದಾಗ್ಲಿ. ಫೆಬ್ರವರಿ 16ನೇ ತಾರೀಕು ಬನ್ನಿ. ಕಷ್ಟ ಇರುತ್ತೆ, ಎಲ್ಲರಿಗೂ ನಾವು ಕಾಲ್ ತಗೊಳಕ್ಕಾಗಲ್ಲ. ಎಲ್ಲೆಲ್ಲಿ ನಿಮ್ಗೆ ಅದೃಷ್ಟ ಇರುತ್ತೆ ಕರೆ ಮಾಡ್ತೀರಾ. 2 ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ ಕಾಲು, 3 ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ ಅನ್ನೋ ಬದಲು ಮನಸ್ಸು ಮಾಡಿ ಸೇರ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ಮಾತಾಡಬೇಕಾದ್ರೆ ಸೇರ್ಕೊಳ್ತೀನಿ, ಸೇರ್ಕೊಳ್ಳಲ್ಲ 2 ಬೇಕಾದ್ರೆ ಹೇಳಿ. ಫೀಸು ಗೀಸು ಅಂತ ಹೇಳಿ ಅದು ಇದು ಮಾತಾಡಕ್ ಹೋಗ್ಬೇಡಿ. ಓಕೆ, ನಮಗೆ ನಾವು ಮಾಡ್ತಕ್ಕಂಥ ಕೆಲಸ ಸ್ವಲ್ಪ ನೋವು ತರುತ್ತೆ. ಒಂದ್ಸತಿ ನಾವು ಇಂಥದ್ದು ಮಾಡ್ತಾ ಇದೀವಲ್ಲ, ಯಾಕೆ ಹಿಂಗೆ ಮಾಡ್ತಾರೆ, ಎಲ್ಲದಕ್ಕೂ ಕಳಿಸ್ತಾರೆ, ಅಲ್ಲಿಗೆ ಕಳಿಸ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಕ್ಕೆಲ್ಲ ರೆಡಿ ಇರ್ತಾರೆ. ಇಲ್ಲಿಗೆ ಮಾತ್ರ ಏನೋ ದೊಡ್ಡ ಇದು. ಗ್ರಹಗಳು ನಿಮ್ಗೆ ಒಳ್ಳೇದು ಮಾಡಲ್ಲ. ಗ್ರಹಗಳು ಡೆಫಿನೆಟ್ಲಿ ನಿಮ್ಗೆ ಒಳ್ಳೇದು ಮಾಡಲ್ಲ. ನೀವು ಅದಕ್ಕೆ ಅನುಭವ ಆದ್ಮೇಲೆ ಗೊತ್ತಾಗುತ್ತೆ ನಾವೇನ್ ಮಾಡಿದ್ವಿ ಅಂತ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಫೆಬ್ರವರಿ 16ರಂದು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ರಿ ಆಸ್ಟ್ರೋಟ್ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611155 ಅಥವಾ 9844416555.